Hi, welcome, welcome. Good morning. Good morning, all of you. Fine. Today topic is very interesting, very interesting. ಇದು ಒಂದೇ ಒಂದು ಟಾಪಿಕ್, ಒಂದೇ ಇವತ್ತೇನು ಕಲಿಯಕ್ಕೆ ಹೋಗ್ತಾ ಇದೀವಿ, ಅದು ನಮ್ಮ ಜೀವನದ ಗತಿನೇ ಬದಲಾಯಿಸ್ಬಿಡುತ್ತೆ. ಓಕೆ, ಸೊ ನಾನು ಕಾಣ್ತಾ ಇದ್ದೀನಾ? ನನ್ನ ವಾಯ್ಸ್ ಕ್ಲಿಯರ್ Yes, ಆಗಿದೆಯಾ? sir. Yes, sir. Yes, sir. ಓಕೆ, ಅದಕ್ಕೆ ಮುಂಚೆ ವಿಲ್ ಡೂ ಅವರ್ ರೊಟೀನ್. ಏನು ಭಸ್ತ್ರಿಕಾ ರೀಸೆಟ್. ಓಕೆ, ರೆಡಿ ಸ್ಟಡಿ 1 2 3 ಗೋ. ಒಂದೇದು, ಎರಡನೇ ಸೆಟ್. ಎರಡಾಯ್ತು, ಮೂರನೇದು. ಡನ್ ಆಯ್ತಾ? ಆಗಿದ್ರೆ Yes, ಸಂತಾಗಿ sir. ವೆಲ್ ಡನ್. ಕೀಪ್ ಇಟ್ ಅಪ್. ಎಕ್ಸಲೆಂಟ್ ಜಾಬ್ ಆಲ್ ಆಫ್ ಯು. ಈಗ ಹೇಳಿ, ದಿಸ್ ಇಸ್ ಅವರ್ ಸಿಗ್ನೇಚರ್. ಇದು ನಾನು ಅಪರಿಮಿತ ಅನ್ಬೇಕು. ಅಂದ್ರೆ ಲಿಮಿಟ್ಲೆಸ್, ನನ್ನಲ್ಲಿ ಸಾಮರ್ಥ್ಯ ತುಂಬಾನೇ ಇದೆ. ಸೊ ವಿಲ್ ಸೇ 1 2 3 ಕ್ಲಾಪ್ ಹೊಡಿತೀವಿ. 1 2 3 ನಾನು ಅಪರಿಮಿತ. ಓಕೆ, ಆಯ್ತಾ? 1 2 3 ನಾನು ಅಪರಿಮಿತ. ಈ ತರ ಎಲ್ಲ ಕ್ಲಾಪ್ ಅಲ್ಲ, ಇದು ಆಕ್ಯುಪ್ರೆಷರ್. ಇದು Mm, ಚಪ್ಪಾಳೆ ಹೊಡೆದಾಗ ಏನಾಗುತ್ತೆ? mm, ರಕ್ತ ಪರಿಚಲನೆ ಆಗುತ್ತೆ. ರಕ್ತ mm, ಪರಿಚಲನೆಯಿಂದ ಹೃದಯದ ತೊಂದರೆ ಇದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಓಕೆ, ಮತ್ತೆ ಆರ್ಥರೈಟಿಸ್ ಸಮಸ್ಯೆ ಇದ್ರೆ ಹೋಗುತ್ತೆ, ಎನರ್ಜಿ ಕೊಡುತ್ತೆ. ಇನ್ನ ಹೆಚ್ಚಿನ ಮುಖ್ಯವಾಗಿ ನನಗೆಲ್ಲ ಅನ್ವಯಿಸಲ್ಲ, ನಿಮ್ಗೆಲ್ಲ ಅನ್ವಯಿಸುತ್ತೆ. ಕೂದಲಿನ ಗ್ರೋತ್ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಸ್ಟ್ರೆಸ್ ರಿಲೀಸ್ ಆದ್ರೆ ಏನಾಗುತ್ತೆ? mm. ಫೋಕಸ್ ಬರುತ್ತೆ. ಫೋಕಸ್, ಗಮನ ಎಲ್ಲ ಹೆಚ್ಚಾಗುತ್ತೆ. ಆದ್ರಿಂದ ವಿಲ್ ಡೂ ದಿಸ್ ಎಕ್ಸರ್ಸೈಸ್. ಅಪರಿಮಿತ ಸ್ಟೈಲ್ ಏನಪ್ಪಾ ಅಂದ್ರೆ 3 ಸರಿ. ಇದು ಜಾಸ್ತಿ ಹೊತ್ತು ನೀವು ಹೊಡ್ಕೊಂಡು ಚಪ್ಪಾಳೆ ಹೊಡೆದು ತುಂಬಾನೇ ಬೆನಿಫಿಟ್. ಸದ್ಯಕ್ಕೆ ಐ ಸೇ 1 2 3 ಹೋದ್ರೆ 1 2 3 ನಾನು ಅಪರಿಮಿತ ಅಂತ ಹೇಳ್ಬೇಕು. ಓಕೆ, ರೆಡಿ ಸ್ಟಡಿ 1 2 3 ಗೋ. 1 One, 2 3 ನಾನು ಅಪರಿಮಿತ. One more one, time. two, 1 2 three. 3 ನಾನು ಅಪರಿಮಿತ. One, two, 1 2 3 ನಾನು one. ಅಪರಿಮಿತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್. Mm, ವಂಡರ್ಫುಲ್. ಈಗ ನೋಡಿ ಎನರ್ಜಿ ಯಾವ ತರ ಶಿಫ್ಟ್ ಆಗಿದೆ ನಮ್ಮ ಬಾಡಿನಲ್ಲಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾವು ಲಿಂಕ್ ಪ್ರಾಬ್ಲಮ್ ಇಂದ 5 ನಿಮಿಷ ಕಳ್ಕೊಂಡಿದೀವಿ. ಸೊ ಅದನ್ನ ಬೇಗ ನಾವು ಕವರ್ ಮಾಡೋಣ. ಬಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಾವು ಇವತ್ತೇನ್ ಮಾತಾಡ್ತಾ ಇರೋದು. ಓಕೆ, ಇದು ಒಂದೇ ಒಂದು ಟಾಪಿಕ್ ಇಂದ, ಈ ಒಂದೇ ಒಂದು ನಾಲೆಜ್ ಇಂದ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಜನ ಬದಲಾಗ್ಬಿಟ್ಟಿದ್ದಾರೆ. ಓಕೆ, ಸೊ ಈಗ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಮೊದಲನೇ ಸೂತ್ರ, ನಮ್ಮ ಸಕ್ಸಸ್ಫುಲ್ ಪ್ರಿನ್ಸಿಪಲ್ಸ್ ಅಲ್ಲಿ 64 ಪ್ರಿನ್ಸಿಪಲ್ ನಲ್ಲಿ ಮೊದಲನೇ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಗೋಯಿಂಗ್ ಟು ಕಮ್ ಅಪ್ ಹಿಯರ್. ಕಾಣ್ತಾ ಇದೆ ಎಲ್ಲರಿಗೂ? ಸ್ಕ್ರೀನ್ ಕಾಣ್ತಾ ಇದೆಯಾ? ದೊಡ್ಡದಾಗಿ ಮಾಡ್ಲಾ? ಹಾ ದೊಡ್ಡ ಸರ್. ಹಾ ಸರ್. ದೊಡ್ಡದು ಮಾಡ್ಬೇಕಾ? ಓಕೆ, ಐ ಡೂ ಇಟ್. ಐ ಮೇಕ್ ಇಟ್ ಬಿಗ್. ಓಕೆ, ಸೊ ವ್ಯೂ zoom. Okay. ನಾವು ಈಗ ಮೊದಲನೇ ಫಂಡಮೆಂಟಲ್ಸ್ ಅಲ್ಲಿ 64 ಸೂತ್ರಗಳಲ್ಲಿ 6 ಮೇಜರ್ ಹೆಡ್ಡಿಂಗ್ಸ್ ಇದೆ, ಟಾಪಿಕ್ ಇದೆ. ಅದರಲ್ಲಿ ಫಂಡಮೆಂಟಲ್ಸ್ ಅಂದ್ರೆ ಮೂಲಭೂತಗಳನ್ನ ಕಲಿತಾ ಇದ್ವಿ. ಮೂಲಭೂತಗಳಲ್ಲಿ ಮೊದಲನೇದು ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್. ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ಬೋದು? ಎನಿಬಡಿ ಎನಿಬಡಿ ನಿಮ್ಮ ಜೀವನದ 100, ಬರ್ಕೊಳ್ಳಿ,
ಪ್ರತಿಶತ ಅಥವಾ ಪರ್ಸೆಂಟ್ ಅಂತ ಏನ್ ಹೇಳ್ತೀವಿ ಅದು ಪ್ರತಿಶತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಏನಪ್ಪ ಈಗ ಅಂದ್ಬಿಟ್ರು ಜಾಕ್ ಕ್ಯಾನ್ಫೀಲ್ಡ್ ಅಂತ ಅನ್ಸುತ್ತೆ. ಏನದು ಯಾಕೆ ತಗೋಬೇಕು ನಾವು ಅನ್ನೋದನ್ನ ವಿಚಾರ ಮಾಡ್ತೀವಿ. 100% ನಮ್ಮ ಜೀವನದಲ್ಲಿ ಆಗೋ ಘಟನೆಗಳಿಗೆ ನಾವು ಜವಾಬ್ದಾರಿನ ತಗೋಬೇಕು ಅಂತ ಜಾಕ್ ಕ್ಯಾನ್ಫೀಲ್ಡ್ ಹೇಳ್ತಾರೆ. ಅದನ್ನ ಸಾವಿರಾರು ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೆಲಸಗಳಾಗತ್ತೆ. ಯಾಕೆ ಯಾಕೆ ಏನಂಗಂದ್ರೆ ಇಲ್ಲಿ ಹೇಳೋದು ಮೂರೇ ವಿಭಾಗ. ಒಂದು, ನೋ ಎಕ್ಸ್ಕ್ಯೂಸಸ್, ನೋ ಬ್ಲೇಮ್ ಅಂಡ್ ನೋ ಕಂಪ್ಲೇಂಟ್. ಮನುಷ್ಯನ ಮೆದುಳು ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂತ ಹೇಳಿದ್ರೆ, ತನಗೆ ಏನೇ ಘಟನೆಗಳಾದರೂ ತೊಂದರೆಗಳಾದ್ರೂ, ಈಗ ನಾನು ಹೆಚ್ಚು ಹಣ ಸಂಪಾದಿಸಕ್ಕಾಗ್ತಾ ಇಲ್ಲ, ಬೇರೆ ಯಾರೋ ನನಗೆ ಸಪೋರ್ಟ್ ಮಾಡಲಿಲ್ಲ, ಸಹಕಾರ ಕೊಡಲಿಲ್ಲ, ಅವ್ನು ದುಡ್ಡು ಕೊಡ್ತೀನಿ ಅಂತ ಹೇಳ್ದ, ಕೈ ಕೊಟ್ಟ, ಅವ್ನು ದುಡ್ಡು ತಗೊಂಡ ನನ್ನ ಕಡೆಯಿಂದ, ಅವನ್ ತಪ್ಪು, ನಾನು ವಾಪಸ್ ಕೊಡಲಿಲ್ಲ. ಅಥವಾ ನಾನು ದುಡ್ಡು ತಗೊಂಡಿದ್ದೀನಿ, ಅವ್ನು ಬಂದು ನನ್ನನ್ನು ಕೇಳ್ತಾ ಇದ್ದಾನೆ ಪ್ರತಿದಿನ ಬಂದು, ನನ್ನ ತಪ್ಪಲ್ಲ ಅವನ ತಪ್ಪು. ಪ್ರತಿದಿನ ಆ ರೀತಿ ಕೇಳಬಾರ್ದು. ಅವನು ಮರ್ಯಾದೆಯಿಂದ ಕೇಳಬೇಕು, ವೈಟ್ ಮಾಡಬೇಕು. ಗಂಡ ಹೆಂಡತಿರ ನಡುವೆ ಜಗಳ ಆದ್ರೆ ಏನ್ ಮಾಡ್ತೀವಿ? ಅವ್ರು ಆ ರೀತಿ ಮಾತಾಡಬಾರ್ದಾಗಿತ್ತು, ಅದಕ್ಕೆ ನನಗೆ ಕೋಪ ಬಂತು, ನನಗೆ ಟ್ರಿಗರ್ ಆಯ್ತು, ಅವ್ರಂಗೆ ಮಾತಾಡಬಾರ್ದಾಗಿತ್ತು. ಇಲ್ಲಾಂದ್ರೆ ನಾನು ಆರಾಮಾಗಿರ್ತಿದ್ನಪ್ಪ. ನಾನು ಯಾವಾಗಲೂ ಬೇಸಿಕಲಿ ಕಾಮ್ ಆಗಿರುವಂತ ಪರ್ಸನ್, ನಾನು ಆ ರೀತಿ ಎಲ್ಲ ಕೋಪ ಪಡ್ಕೊಳ್ಳಲ್ಲ. ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣ. ಆ ಈ ಒಂದು ಮೆಡಿಸಿನ್ ತಗೊಂಡ್ಬಿಟ್ಟೆ, ಅದು ಸೈಡ್ ಎಫೆಕ್ಟ್ ಆಗ್ಬಿಡ್ತು, ಅಥವಾ ಬೇರೆ ಯಾರೋ ಏನೋ ಒಂದು ಹೇಳಿದ್ರು ನಾನು ಮಾಡಿಬಿಟ್ಟೆ, ತಪ್ಪಾಯ್ತು, ಅದು ಆ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಈ ಥರ ಹೇಳೋದು. ವ್ಯಾಪಾರದಲ್ಲಿ ಉನ್ನತಿ ಆಗಲಿಲ್ಲ ಅಂದರೆ ಅವಾಗಲೂ ಅದೇ, ಕಸ್ಟಮರ್ಸ್ ಬರಲಿಲ್ಲ, ತಗೊಳ್ಳಿಲ್ಲ, ಅವ್ರು ಸರಿ ಇಲ್ಲ. ಯಾಕೆ ನಾವು ರೋಡಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ್ಲೂ ಗುಂಡಿ ಸರಿ ಇಲ್ಲ ಅಂದರೆ ಏನು ಗೌರ್ಮೆಂಟ್ ಅಪ್ಪ ಇವರು, ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ ನಾವು, ಒಂದು ಗುಂಡಿ ಸರಿ ಮಾಡ್ಲಿಕ್ಕಾಗಲ್ಲ ರಸ್ತೆನಲ್ಲಿ ಅಂತ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಹೌದಲ್ಲ ಇದು ನಿಜ ಅಲ್ವಾ, ಮತ್ತೆ ಯಾಕೆ ನಾನು ಯಾಕೆ ತಗೊಳ್ಳಿರೋ ಜವಾಬ್ದಾರಿ ಅಂತ. ಎಸ್ ಆರ್ ನೋ? ಎಸ್ ಅಂದ್ರೆ ಎಸ್ ಅಂತ ಹಾಕಿ, ಎಸ್ ಅಲ್ಲ? ಹೌದಲ್ವಾ? ನನ್ನ ಜವಾಬ್ದಾರಿ ಯಾಕೆ ಆಗುತ್ತೆ? ಬೇರೆಯವ್ರು ತೊಂದರೆ ಕೊಟ್ರೆ, ಬೇರೆಯವ್ರು ಬಂದು ಆ ನಾನು ಸುಮ್ಮನೆ ನನ್ನ ಪಾಡಿಗಿರ್ತೀನಿ, ಅವ್ನು ಬಂದು ತೊಂದರೆ ಕೊಡ್ತಾನೆ, ಸ್ಟಿಲ್ ನನ್ನ ಜವಾಬ್ದಾರಿ ಯಾಕೆ ಆಗತ್ತೆ? ಯಾ ಎಸ್, ದಟ್ಸ್ ಹೌ ದ ನ್ಯೂರೋ ಸೈನ್ಸ್ ಹೇಳುತ್ತೆ. ನಾವು ಯಾವಾಗ ನಮ್ಮ ಜವಾಬ್ದಾರಿಯನ್ನ ತಗೊಳ್ಳಲು ನಾವು ಯಾವಾಗಲೂ ಒಂದು ಅಭ್ಯಾಸನ ರೂಢಿಸ್ಕೋತೀವಿ. ಏನ್ ಅಭ್ಯಾಸ ಅಂದ್ರೆ, ನಾವು ಯಾವುದೇ ಒಂದು ಫೇಲ್ಯೂರ್ ಆದ್ರೆ, ವೈಫಲರಾದ್ರೆ ಅದಕ್ಕೆ ಒಂದು ಕಾರಣಗಳನ್ನ ಹುಡುಕ್ತಾ ಇರ್ತೀವಿ. ಆ ರೀತಿ ನಮ್ಮ ಬ್ರೈನು ಡಿಸೈನ್ ಆಗುತ್ತೆ. ಅದು ತುಂಬಾ ಈಸಿ ಕೂಡ, ತುಂಬಾ ಈಸಿ ಕೂಡ. ಕೆಲವು ಜನ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಆಫೀಸ್ಗೆ ಹೋಗ್ಬಿಟ್ಟು ಮನೆಯವ್ರನ್ನ ಹೇಳ್ಕೊಳ್ಳೋದು, ಅಯ್ಯೋ ಮನೇಲಿ ತುಂಬಾ ಟಾರ್ಚರ್ ಅಪ್ಪ, ಹೆಂಡತಿ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಏನೋ ಈ ತರ ತೊಂದರೆ ಕೊಡ್ತಾರೆ, ಆ ಥರ ಹೇಳ್ಕೊಡೋದು ಕೊಲೀಗ್ಸ್ ಹತ್ರ. ಕೆಲವರು, ಎಲ್ಲರೂ ಇಲ್ಲ, ಓಕೆ. ಯಾಕಂದ್ರೆ ಅವ್ರು ನೋವು ತೋಡ್ಕೋತಾರೆ, ಅವ್ರು ನೋವು ಆಗ್ತಾ ಇರುತ್ತೆ ಮನೇಲಿ. ವಿಚಿತ್ರ ಅಂದ್ರೆ ಅದೇ ವ್ಯಕ್ತಿ ಮನೆಗೆ ಬಂದ್ಮೇಲೆ ಅವ್ರ ಕೊಲೀಗ್ಸ್ನ, ಬಾಸ್ನ ಹೆಂಡತಿ ಹತ್ರ ಬೈಯೋದು. ಅಯ್ಯೋ ನಮ್ಮ ಬಾಸ್ ಒಳ್ಳೆ ಟಾರ್ಚರ್ ಅಪ್ಪ, ಅವನು ನನಗೆ ಕೆಲಸ ಮಾಡಕ್ ಬಿಡ್ತಲ್ಲ, ನನಗೆ ಆಗಲ್ಲ, ಸ್ಟ್ರೆಸ್ ಔಟ್ ಆಗ್ತಾ ಇದೆ, ಬರ್ನ್ ಔಟ್ ಆಗ್ತಾ ಇದೆ, ಏನೇನೋ ಅನ್ಕೊಳ್ಳೋದು. ಜೊತೆಗೆ ಮುಖ್ಯವಾಗಿ ಇನ್ನೊಂದು ಕೆಲಸ ಮಾಡ್ತಾರೆ, ಎಲ್ಲರೂ ಮಾಡಿರ್ತೀರ ಅಂತ ಅನ್ಕೊಂತೀನಿ. ಕಾಫಿ ಟೈಮಲ್ಲಿ, ಬ್ರೇಕ್ ಟೈಮಲ್ಲಿ ನಮ್ಮ ಮ್ಯಾನೇಜರ್ಗಳನ್ನ ಬೈಕೊಳ್ಳೋದು. ಸಮಾಧಾನ ಆಗುತ್ತೆ. ಓಕೆ, ಅದೇ ರೀತಿ ಸ್ನೇಹಿತರು ಸಿಕ್ಕಿದಾಗ ಅತ್ತೆದಿರನ್ನ ಬೈಕೊಳ್ಳೋದು, ಅತ್ತೆ ಮಾವಂದಿರನ್ನ. ಅವರೆಲ್ಲರೂ ಹೌದೇ ನನಗೂ ಹಿಂಗೆ ಆಯ್ತು, ಆ ರೀತಿ ಮಾಡ್ತಾರೆ, ಹೌದಾ ನನಗೆ ಈ ಥರ ಮಾಡೋರು ನೋಡಿ ಎಷ್ಟನ್ನು, ಹೌದೌದು. ವಾಚ್ ಮಾಡಕ್ ಒಬ್ರು ಇರ್ತಾರೆ ನೋಡಿ, ಆ ಎನ್ವಿರಾನ್ಮೆಂಟ್ ಅದೇ ಥರ ಇರುತ್ತೆ. ಸೊ ದೀಸ್ ಆರ್ ಆಲ್ ನೆಗೆಟಿವ್ ಎಮೋಷನ್ಸ್. ಯಾಕಂತ ಮೂಮೆಂಟ್ ಯಾವಾಗಲೂ ನಾನು ಒಂದು ಬೇಸರದ ನೋವನ್ನ ಮತ್ತೆ ಮತ್ತೆ ನೆನಪಿಸ್ಕೊಂಡಾಗ ಏನಾಗುತ್ತೆ, ಮತ್ತೆ ಮತ್ತೆ ಅದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಮತ್ ವಿಚಿತ್ರ ಅಂದ್ರೆ ಜನ 80,000 to 90,000 ಥಾಟ್ಗಳನ್ನ ದಿನ ಮಾಡ್ತಾ ಇರ್ತಾರೆ. ಅದರಲ್ಲಿ 99% ಥಾಟ್ಗಳು ಹಿಂದೆ ಮಾಡಿರೋದೆ, ದಿನ ಮಾಡ್ತಾ ಇರೋದೆ. ನಿನ್ನೆ ಮಾಡಿರೋದನ್ನೇ ಇವತ್ತು ಯೋಚನೆ ಮಾಡೋದು. ನನ್ಗೆ ಈ ತರ ನೋವಾಯ್ತು, ನನ್ಗೆ ಈ ತರ ಬೇಜಾರಾಯ್ತು, ನನ್ಗೆ ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಆಫೀಸಲ್ಲಿ ಪ್ರಗತಿ ಇಲ್ಲ, ನನ್ನ ಬಿಸ್ನೆಸ್ಸಲ್ಲಿ ಏಳಿಗೆ ಇಲ್ಲ, ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಗಂಡ ನನ್ನ ಮಾತು ಕೇಳ್ತಾ ಇಲ್ಲ, ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ, ಪಕ್ಕದ ಮನೆಯವನೇನೋ ತೊಂದರೆ ಕೊಡ್ತಾ ಇದ್ದಾನೆ, ಆಫೀಸಲ್ಲಿ ಕಿರಿಕಿರಿ ಇದೆ.
ಅದನ್ನೇ ಯೋಚನೆ ಮಾಡೋದು. ನಾವು ಅನ್ಕೊಂತೀವಿ ಸೊಲ್ಯೂಷನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ. ಖಂಡಿತ ಅಲ್ಲ ಸ್ನೇಹಿತರೆ. ನಾವು ಸೊಲ್ಯೂಷನ್ ತಗೊಳ್ತಾ ಇಲ್ಲ, ನಾವು ವಿ ಆರ್ ಬಿಕಮಿಂಗ್ ವಿಕ್ಟಿಮ್. ವಿಕ್ಟಿಮ್ ಮೈಂಡ್ ಸೆಟ್ ಅಂತಾರೆ. ನೊಂದವರು, ನನ್ಗೆ ಈ ಥರ ತೊಂದರೆ ಆಗ್ಬಿಡ್ತಲ್ಲ, ಬೇರೆಯವ್ರು ಬಂದು ನಂಗೆ ಸಾಂತ್ವನ ನೀಡಲಿ ಅಂತ ಒಂದು ಮನಸ್ಥಿತಿ ಅಲ್ಲ, ಅದು ಸಕ್ಸಸ್ ಮನಸ್ಥಿತಿ ಅಲ್ವೇ ಅಲ್ಲ. ಸೊ ಅದನ್ನೇನಾದ್ರು ಮಾಡ್ತಾ ಇದ್ರೆ ದಯವಿಟ್ಟು ನಿಲ್ಲಿಸಿ. ಯಾಕೆ ನಿಲ್ಲಿಸ್ಬೇಕು? ಹೇಗೆ ನಾವು ಕಾರಣ? ಐ ವಿಲ್ ಎಕ್ಸ್ಪ್ಲೈನ್ ಯು. ಇವತ್ತು ನನಗೆ ಬೋನಸ್ ಬಂತು ಅಂತ ಫಾರ್ ಎಕ್ಸಾಂಪಲ್ ಅಂದ್ಕೊಂಡ್ರೆ, ನನ್ನ ನಾನು ಜವಾಬ್ದಾರಿ ಆಗ್ತೀನಿ. ನಾನು ಅದನ್ನು ತಗೊಂಡು ಹೋಗ್ಬಿಟ್ಟು ಇವತ್ತು ಬೋನಸ್ ಬಂತು ಬನ್ನಿ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ರೆ, ಖಾಲಿ ಮಾಡಿದ್ರೆ, ನಾಳೆ ದಿನ ಫ್ಯೂಚರಲ್ಲಿ ದುಡ್ಡು ಕಮ್ಮಿ ಆದರೆ, ಶಾರ್ಟೇಜ್ ಆದರೆ, ಬೇರೆಯವ್ರ ಹತ್ರ ಸಾಲ ಮಾಡೋ ಥರ ಆದರೆ, ಯಾರು ಕಾರಣ? ಯಾರು ಕಾರಣ? ಅದೇ ಇನ್ನೊಬ್ಬ ವ್ಯಕ್ತಿ ಅದೇ ಬೋನಸ್ ತಗೊಂಡು ಮ್ಯೂಚುವಲ್ ಫಂಡಲ್ಲೋ ಇನ್ನೊಂದಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅಂದರೆ ಸೇಫಾಗಿ ಇನ್ವೆಸ್ಟ್ ಮಾಡ್ತಾನೆ, ಯಾರಿಗೋ ಬೇರೆಯವ್ರಿಗೆ ಕೊಟ್ಟು ಮೋಸಗೊಳ್ಳೋದಲ್ಲ. ಸೇಫಾಗಿ ಬುದ್ಧಿ ಉಪಯೋಗಿಸಿ ಭದ್ರತೆ ಇರೋ ಕಡೆ ಹೂಡಿಕೆ ಮಾಡ್ತಾನೆ. ಅವನು ನಾಳೆ ದಿನ ಡಬಲ್ ಆಗಿ ಬರುತ್ತೆ, ತ್ರಿಬಲ್ ಆಗಿ ಬರುತ್ತೆ. ಮ್ಯೂಚುವಲ್ ಫಂಡ್ ನಿಮ್ಗೆ ಗೊತ್ತಲ್ಲ ಎಷ್ಟು ಯಾವ ರೀತಿ ಬೆಳೆಯುತ್ತೆ ಅಂತ. ಅವನು ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ತಾನೆ. ಇನ್ನೊಬ್ಬ ವ್ಯಕ್ತಿ ಸ್ನೇಹಿತ ಸಾಲ ಕೇಳ್ತಾನೆ, ಎಮೋಷನನು ಸ್ನೇಹಿತ ಕೇಳ್ತಾ ಇದ್ದಾನೆ, ಕೊಟ್ಬಿಡೋಣ, ನಾನೇ ಕೊಟ್ಟಿದ್ದು, ಅವ್ನು ಕೊಡ್ಲಿಲ್ಲ, ಆಮೇಲೆ ಅವ್ನು ಕೊಡ್ಲಿಲ್ಲ, ಅವ್ನು ಸರಿ ಇಲ್ಲ, ನಾನು ಕೇಳಿದಾಗ ತಪ್ಪಿಸ್ಕೋತಂತಾಳೆ. ನಾಳೆ ತಾನೇ ತಗೊಂಡಿದ್ದ ನಿರ್ಧಾರ. ಡಿಸಿಷನ್ ಯಾರ್ದು? ಡಿಸಿಷನ್ ಯಾರ್ದು? ಲೈಟಾಗಿ ಎದೆ ನೋವು ಬರ್ತಾ ಇರುತ್ತೆ, ಕಾಲು ನೋವು ಬರ್ತಾ ಇರುತ್ತೆ, ಡಾಕ್ಟರ್ ಹತ್ರ ಹೋಗಲ್ಲ. ಓಕೆ, ನಾನು ಆ, ಏನೋ ಗ್ಯಾಸ್ ಇರಬೇಕು, ಮತ್ತೊಂದೇನೋ ಇರ್ಬೇಕು, ಸರಿ ಹೋಗುತ್ತೆ ಅಂತ ನನಗೆ ಎಲ್ಲ ಗೊತ್ತಿರೋ ಥರ ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು. ಒಂದಿನ ದೊಡ್ಡದಾಗಿ ಬರುತ್ತೆ ಕಾಯಿಲೆ, ಅವಾಗ ಬ್ಲೇಮ್ ಮಾಡೋದು ಬೇರೆಯವ್ರನ್ನ. ನೀವು ಕೊಟ್ಟಿದ್ದು ಊಟ ಸರಿ ಇಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ ಅಂತ ನನ್ನನ್ನೇ ಬ್ಲೇಮ್ ಮಾಡ್ಕೊಳಕ್ಕೆ ಶುರು ಮಾಡಿದವಾಗ, ಅಯ್ಯೋ ನಾನು ಈ ರೀತಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆಗಿದೆ ಈ ಥರ? ಆಗಿದೆ ಈ ಥರ ಅನುಭವ? ಎಸ್ ಸರ್ ನೋ? ಎಸ್ ಸರ್ ನೋ? ಪ್ಲೀಸ್ ಇಂಟರಾಕ್ಟಿವ್ ಆಗಿರಿ, ಸೊ ದಟ್ ನನ್ಗೆ ಗೊತ್ತಾಗಲ್ಲ ನಾನು ಮಾತಾಡ್ತಾ ಇರೋದು. ಆಗಿರುತ್ತೆ ಪ್ರತಿಯೊಂದು. ಓಕೆ, ನೀವೊಬ್ರು ಕೇಳ್ಬೋದು, ಸರ್ ನನ್ನ ಮನೇಲಿ ಇರಲಿಲ್ಲ, ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋದ, ನನ್ನ ಜವಾಬ್ದಾರಿ ಹೇಗಾಗಿರುತ್ತೆ? ಎಸ್ ಸರ್ ನೋ? ನನ್ನ ಜವಾಬ್ದಾರಿ ಹೇಗಾಗುತ್ತೆ? ಆಗತ್ತೆ. ಕಳ್ಳ ಬರ್ತಾನೆ ಕಳ್ತನ ಮಾಡ್ತಾನೆ ಅಂತ ನಾನು ಯೋಚನೆ ಮಾಡಲಿಲ್ಲ ಅಂದಾಗ ನಾನು ಏನು ಮಾಡಿದೆ? ಆ ದುಡ್ಡು ಹಣ ಒಡವೆ ತಗೊಂಡು ಬ್ಯಾಂಕ್ ಲಾಕರ್ ಇಡಲಿಲ್ಲ, ಅಥವಾ ಬೇರೆ ಯಾರೋ ಪಕ್ಕದ ಮನೆಯವ್ರನ್ನ ಮಲಗಿಸೋ ವ್ಯವಸ್ಥೆ ಮಾಡಲಿಲ್ಲ, ಅಥವಾ ಪೊಲೀಸ್ ಠಾಣೆಗೆ ಹೋಗಿ ನಾನು ಇವತ್ತು ನಿಮ್ಮ ಮನೆಯಲ್ಲಿ ಇರೋದಿಲ್ಲ, ನೀನು ನನ್ನ ಜವಾಬ್ದಾರಿ ನೋಡಿ ಅಂತ ಅವ್ರಿಗೊಂದು ಮಾಹಿತಿ ಕೊಡಲಿಲ್ಲ. ಯಾಕಂದ್ರೆ ನಮಗೆ ಜ್ಞಾನದ ಕೊರತೆ. ಆ ಪ್ರಿಕಾಷನರಿ ಮೆಷರ್ ತಗೊಳ್ಳೋ ಅವಕಾಶ ನಮಗಿದೆ, ಪ್ರತಿಯೊಂದಲ್ಲೂ ಇದೆ. ಹೇಗೆ? ಯಾಕೆಂದ್ರೆ ನೋಡಿ, ಇಂಟ್ರೆಸ್ಟಿಂಗ್, ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದು ನಿಮ್ಗೆ ಸ್ಕ್ರೀನ್ ಶೇರ್ ಕಾಣ್ತಾ ಇದೆಯಾ? ಸೊ ಕಂಪ್ಲೇಂಟ್ ಮಾಡೋದು, ಬ್ಲೇಮ್ ಮಾಡೋದು, ಎಕ್ಸ್ಕ್ಯೂಸ್ ಮಾಡೋದು ಇವತ್ತಿಗೆ ನಿಲ್ಲಿಸಿದ್ರೆ ನಮ್ಮನ್ನ 95% ಯಶಸ್ಸಿನ ಯಾತ್ರೆ ಸುಗಮವಾಗತ್ತೆ. ಯಾಕೆ ಅಂದ್ರೆ ದಿಸ್ ಇಸ್ ಒನ್ ರೀಸನ್. ಏನಿದು ಕಾಣಿಸ್ತಾ ಇದೆಯಾ? ಇ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಓ. ಅಂದ್ರೆ ಇಂಗ್ಲಿಷಲ್ಲಿ ಇವೆಂಟ್ ಅಂದ್ರೆ ಘಟನೆ, ಆರ್ ಅಂದ್ರೆ ರಿಯಾಕ್ಷನ್, ಪ್ರತಿಕ್ರಿಯೆ, ಇಸ್ ಈಕ್ವಲ್ ಟು ಓ ಔಟ್ಪುಟ್ ಅಂದ್ರೆ ಫಲಿತಾಂಶ. ಕ್ಲಿಯರ್? ಏನಂಗಂದ್ರೆ ಘಟನೆಗೆ, ಯಾವುದೇ ಒಂದು ಘಟನೆ ನನ್ನ ಮುಂದೆ ನಡೆಯುತ್ತೆ, ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಎಷ್ಟೊಂದು ಜನಕ್ಕೆ ಇಂಪಲ್ಸಿವ್ ರಿಯಾಕ್ಟ್ ಮಾಡೋ ಥರ ಒಂದು ಮನೋಭಾವ ಇದೆ, ಎಲ್ಲರಿಗೂ ಇರುತ್ತೆ. ಯಾಕಂದ್ರೆ ನಾವು ರೆಪ್ಟಿಲಿಯನ್ ಬ್ರೈನ್ ಇರೋದ್ರಿಂದ ಪ್ರಾಣಿಗಳು ಏನೇ ಆದರೂ ಚಕ್ಕದ ಪ್ರತಿಕ್ರಿಯೆ ನೀಡ್ತಾರೆ. ಯಾವ ದೊಡ್ಡ ಒಂದು ಪ್ರಾಣಿ ಬಂದ್ರೆ ಫೈಟ್ ಆರ್ ಫ್ಲೈಟ್ ಮಾಡುತ್ತೆ, ಇಲ್ಲ ನನಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಈವನ್ ಹಾವು ಕೂಡ ಅಟ್ಯಾಕ್ ಮಾಡುತ್ತೆ. ಎಲ್ಲ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ನಾಯಿ ಕೂಡ ಕಚ್ಬೋದು, ಯಾವುದೋ ಕೆಲವು ನಾಯಿ ಬಿಟ್ರೆ, ಪ್ರಾಣ ರಕ್ಷಣೆಗೆ. ಅದೇ ರೀತಿ ನಾವೇನು ಅನ್ಕೊಂಡ್ಬಿಡ್ತೀವಿ, ಇವ್ರು ಯಾರೋ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನನ್ನ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿದ್ದಾರೆ, ನನಗೆ ಅವಮಾನ ಮಾಡ್ತಾ ಇದ್ದಾರೆ, ಆದ್ರಿಂದ ನಾನು ಇವ್ರಿಗೇನೋ ಒಂದು ಹೇಳಬೇಕು ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಾನೇನು ಹೇಳಿ ಅಂದ್ರೆ ನಾನು ಸೋಲು ಒಪ್ಕೊಂಡಂಗಾಗತ್ತೆ. ಸೋಲು ಒಪ್ಕೊಂಡ್ರೆ ಅವ್ರು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನನ್ನ ಬೆಲೆ ಇಲ್ಲ, ಗೌರವ ಇಲ್ಲ. ಬಟ್ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಅದರಿಂದ ನಾವು ಅದೇ ಸುಳಿಲ್ ಸಿಕ್ಕಾಕೊಂಡು ಯೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇಲ್ಲ. ನಮ್ದು ಗುರಿನೇ ಬೇರೆ, ನಾವು ಬಂದಿರೋದೇ ಬೇರೆ ಇಲ್ಲಿ ಈ ಪ್ರಪಂಚದಲ್ಲಿ.
ಈ ಟ್ರಿವಿಯಲ್ ಇಶ್ಯೂನಲ್ಲಿ ಸಿಕ್ಕಾಕೊಂತೀವಿ. ರಸ್ತೆಯಲ್ಲಿ ಹೋಗುವಾಗ ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ, ಟ್ರಾಫಿಕ್ ಅಲ್ಲ ಮತ್ತೊಂದಲ್ಲೂ, ಅಲ್ಲಿ ಸಮಯ ಹಾಳು ಮಾಡೋದು, ಮತ್ತೆ ಬ್ಲೇಮ್ ಮಾಡೋದು. ಆ ಬ್ಲೇಮ್ನ ಎಂಟೈರ್ ಡೇ ಕ್ಯಾರಿ ಮಾಡೋ ತಲೆನಲ್ಲಿ ಆ ಯೋಚನೆ, ನೆಗೆಟಿವ್ ಎಮೋಷನ್ಸು. ಮೇನ್ ಗೋಲಿಂದ ಡೈವರ್ಟ್ ಆಗ್ತಾ ಇದೀವಿ ನಾವು. ಏನೋ ದುಡ್ಡು ಸಂಪಾದಿಸೋದಿರುತ್ತೆ, 10 ಲಕ್ಷ ಸಂಪಾದಿಸ್ಬೇಕು 1 ವರ್ಷದಲ್ಲಿ, ಅಥವಾ ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಗಂಡ ಹೆಂಡತಿಯರ ನಡುವೆ, ಮಕ್ಕಳ ಜೊತೆ, ಅಥವಾ ನಾನು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೋಬೇಕು, ಅದಕ್ಕೆ ಹೆಂಗ್ ಥಿಂಕ್ ಮಾಡಬೇಕು, ಅಥವಾ ನಾನೇ ಸಾಲ ಮಾಡಿದ್ದೀನಿ ಅದನ್ನ ಹೆಂಗ್ ತೀರಿಸ್ಬೇಕು, ಪ್ಲಾನಿಂಗ್ ಹೆಂಗ್ ಮಾಡಬೇಕು, ಅದಕ್ಕೆ ಹೆಚ್ಚು ಸಮಯ ಬೇಕು, ಅಥವಾ ಸ್ಕಿಲ್ಸ್ನ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ನಾವು ಹಿಂಗಾಯ್ತಲ್ಲ ನನಗೆ, ಹೀಗಾಯ್ತಲ್ಲ ನನಗೆ, ಇದು ಹೆಂಗ್ ಮಾಡೋದು, ನನಗೆ ಗೊತ್ತಿರೋ ಜ್ಞಾನದಿಂದ ಟ್ರೈ ಮಾಡಿ ಸಮಯ ಹಾಳು ಮಾಡ್ತೀವಿ. ಸೊ ಇವೆಂಟ್ ಇಸ್ ಇಕ್ವಲ್ ಟು ಇವೆಂಟ್ ಪ್ಲಸ್ ರಿಯಾಕ್ಷನ್ ಇಸ್ ಇಕ್ವಲ್ ಟು ಔಟ್ಪುಟ್ ಅನ್ನೋದು ಇದೇನೆ. ನಿಮ್ಮ ಸ್ನೇಹಿತ ಬಂದು ನಿಮಗೆ ಸಾಲ ಕೇಳುವಾಗ ನೀವು ರಿಯಾಕ್ಟ್ ಮಾಡ್ತೀರಾ, ದುಡ್ಡು ಕೊಡ್ತೀರಾ, ಅದು ನಿಮ್ಮ ರಿಯಾಕ್ಷನ್. ಫಲಿತಾಂಶ ಅವನ್ ನಿಮ್ ಕೈಗೆ ಸಿಗಲ್ಲ. 3 ತಿಂಗಳು ಸಿಗ್ತಾನೆ, ಕೊನೆ ಎತ್ತಲ್ಲ. ನನ್ನ ಗಂಡ ಹೆಂಡತಿ ನನ್ನ ಹತ್ರ ಏನೋ ಒಂದು ಮಾತು ಹೇಳ್ತಾರೆ, ನಾನು ರಿಯಾಕ್ಟ್ ಮಾಡ್ತೀನಿ, ಬೇಜಾರಾಗ್ಬಿಡುತ್ತೆ ಮನ್ಸಿಗೆ. ಫಲಿತಾಂಶ ಬೇಜಾರು, ಮನಸ್ಸೊಳಗೆ ದುಃಖ ಕ್ಯಾರಿ ಮಾಡೋದು, ನೋವು ಅನುಭವಿಸೋದು. ಪ್ರತಿಯೊಂದಲ್ಲೂ ನಾನು ಭಾಗಿಯಾಗಿದ್ದೀನಿ. ಸೂಕ್ಷ್ಮ ಗಮನಿಸಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ 99% ಏನು ನನ್ನ ಫಲಿತಾಂಶ ಇವತ್ತೇನು ಬರ್ತಾ ಇದೆ, ನಿನ್ನೆ ನಾನು ಪ್ರತಿ ಘಟನೆಗಳಿಗೆ ಮಾಡಿದಂತಹ ಒಂದು ರಿಯಾಕ್ಷನ್ ಇವತ್ತು ಅನುಭವಿಸ್ತಾ ಇದ್ದೀನಿ. ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಎಸ್ ಅನ್ಸುತ್ತಾ, ನೋ ಅನ್ಸುತ್ತವ, ಪುಟ್ ಇಟ್ ಇನ್ ದ ಕಾಮೆಂಟ್ ಬಾಕ್ಸ್. ಏನನ್ಸುತ್ತೆ? ನಿನ್ನೆವರೆಗೂ ನಾನು ಏನೇನು ಮಾಡಿದೆ, ಆ ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆಗೆ ನಾನು ಇವತ್ತು ಅನುಭವಿಸ್ತಾ ಇರೋದೇ ವಿನಃ ಬೇರೆ ಏನೂ ಅಲ್ಲ. ಅಫ್ಕೋರ್ಸ್ ನನಗೆ ಜ್ಞಾನದ ಕೊರತೆ ಇರುತ್ತೆ, ಬೇಕು ಬೇಕು ಅಂತ ನಾನು ಮಾಡಿರಲ್ಲ, ಬೇಕು ಬೇಕು ಅಂತ ನನ್ನ ಆರೋಗ್ಯನ ನೆಗ್ಲೆಕ್ಟ್ ಮಾಡಿರಲ್ಲ, ಬೇಕು ಬೇಕು ಅಂತ ನಾನು ಯಾರಿಗೂ ದುಡ್ಡು ಕೊಟ್ಟಿರಲ್ಲ, ಬೇಕು ಬೇಕು ಅಂತ ಜಗಳ ಮಾಡಿರಲ್ಲ, ಬೇಕು ಬೇಕು ಅಂತ ದುಡ್ಡು ಏನು ಇನ್ನೊಬ್ರ ಹತ್ರ ಮನಸ್ತಾಪನ ಸೃಷ್ಟಿ ಮಾಡ್ಕೊಂಡಿರೋದಿಲ್ಲ. ಆಫೀಸಲ್ಲಿ ಬೇಕು ಬೇಕು ಅಂತ ನಾನು ಮ್ಯಾನೇಜರ್ಗೆ ಆವಾಜ್ ಹಾಕಿರಲ್ಲ, ಕೊಲೀಗ್ ಜೊತೆ ಚೆನ್ನಾಗಿ ನಡ್ಕೊಂಡು, ನನಗೆ ಗೊತ್ತಿರೋ ಜ್ಞಾನ ಅಷ್ಟು, ತಪ್ಪು ಯಾರ್ದು ಇಲ್ಲ. ಓಕೆ, ಸೊ ಆದ್ರಿಂದ ಯಾವಾಗ ನಾವು 100% ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ತಿರುಗಿಸ್ಕೊತೀವಿ, ಅವ್ನು ಸರಿ ಹೋಗ್ಬೇಕು, ಅವ್ನು ನನ್ನ ಜವಾಬ್ದಾರಿ ತಗೋಬೇಕು. ನಾನು 100% ಹೇಳ್ತಿದ್ದೆ ಸ್ನೇಹಿತರೆ, 99.99 ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಇವತ್ತಿಂದ ಇದು ಬದಲಾಗಬೇಕು. 100% ನಾನು ತಗೊಂಡ್ರೆ ನಾನು ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಯಾಕೆ ನನಗೆ ಎಕ್ಸ್ಕ್ಯೂಸ್ ಇರಲ್ಲ. ಈಗ ಎಕ್ಸ್ಕ್ಯೂಸ್, ಈ ಕೆಲಸನ ಯಾಕೆ ಮಾಡಿಲ್ಲ, ನನಗೆ ಅವರು ಊಟ ಕೊಡಲಿಲ್ಲ ಬೆಳಿಗ್ಗೆ ಎದ್ದಾಗ, ನಾವೇ ಮಾಡ್ಕೊಂಡು ತಿನ್ಬೋದಲ್ಲ. ನಾನು ಹೇಳಿದ್ದು ಯಾಕೆ ಮಾಡ್ಕೋಬೇಕು, ಐ ವಾಂಟ್ ಟು ಬಿ ಇನ್ ಕಂಫರ್ಟ್ ಝೋನ್. ಬೇಡ, ಕಂಫರ್ಟ್ ಝೋನಲ್ಲಿ ಇದ್ರೆ ಸಕ್ಸಸ್ ಆಗಕ್ಕಾಗಲ್ಲ ಸ್ವಾಮಿ. ನಾನೇನೋ ಒಂದು ಸಾಧಿಸ್ಬೇಕು ಅಂತ ಹೇಳಿದ್ರೆ, ಆ ಸಾಧಕರು ಏನ್ ಮಾಡಿದ್ರೆ ಅದನ್ನ ಮಾಡಿದ್ರೆ ನನಗೆ ಸಾಧನೆ ಮಾಡಕ್ ಸಾಧ್ಯನೇ ಹೊರತು, ಬೇರೆ ಸಾಮಾನ್ಯ ಜನರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಕೊಂಡು ಕೂತಿದ್ದಾರೆ ಇವತ್ತವರೆಗೂ ಅದನ್ನ ಮಾಡ್ತಾ ಇದ್ದಾರೆ, ನನಗೆ ಅದೇ ರಿಸಲ್ಟ್ ಬರೋದು. ಯು ಶುಡ್ ಥಿಂಕ್ ಡಿಫ್ರೆಂಟ್ಲಿ. ಆರೋಗ್ಯ ಫಿಟ್ನೆಸ್ ಕಾಪಾಡ್ಕೋಬೇಕಂದ್ರೆ ಬೆಳಿಗ್ಗೆ ಎದ್ದು ಓಡಬೇಕು, 5 ಗಂಟೆಗೆ ಎದ್ದೇಳಬೇಕು, ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಧ್ಯಾನ ಮಾಡಬೇಕು, ಹೆಲ್ದಿ ಫುಡ್ ತಿನ್ಬೇಕು, ಸರ್ ನಾವು ನೀರು ಕುಡಿಬೇಕು ಹೆಚ್ಚಾಗಿ, ಆಗಾಗ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು, BP ಚೆಕ್ ಮಾಡಿಸ್ಕೋಬೇಕು. ನನ್ನ ಕೈಲಿದೆ, ಬೇರೆಯವ್ರ ಕೈಲಿಲ್ಲ. ಸರ್ ಯಾ ಆದ್ರೆ ಸ್ನೇಹಿತರೆ, ನಮ್ಗೆ ಆಗ್ತಿರೋ ನೋವು ಸರಿ, ಬಟ್ ಅದನ್ನೇ ಮಾಡ್ತಾರೆ, ನಮ್ಗೆ ಅದೇ ಬರುತ್ತೆ. ಯಾವಾಗ ನಮ್ಗೆ ಮೆಂಟಲ್ ಶಿಫ್ಟ್ ಮಾಡ್ತಿರೋ ಆವಾಗ ನಿಮ್ಮ ಜೀವನ ಇನ್ನೊಂದು ಕಡೆ ಹೋಗುತ್ತೆ, ನಮ್ಮ ಗಮನ ಇನ್ನೊಂದು ಕಡೆ ಹೋಗುತ್ತೆ. ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ನಾವು ಯಾವಾಗ ನಮ್ಮ ಗಮನನ ನಮ್ಮ ಗುರಿ ಕಡೆ ತರ್ತೀವಿ, ಅವಾಗ ನಾವು ಗುರಿ ಕಡೆ ಹೋಗೋದಕ್ಕೆ ಹೋಗ್ತೀವಿ. ನಾನು ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕು ಇಷ್ಟ ದಿನದಲ್ಲಿ, ಮೈಸೂರಿಗೆ ಹೋಗೋದು, ತಮಿಳ್ನಾಡಿಗೆ ಹೋಗೋದು, ಕೋಲಾರಕ್ಕೆ ಹೋಗೋದು, ತಿರ್ಗಾ ವಾಪಸ್ ಕೂರ್ಗ್ ಹೋಗೋದು, ಅಡ್ಡಾಡ್ಕೊಂಡು ಇದ್ಬಿಟ್ಟು ನಾನು ಬೆಳಗಾವಿಗೆ ಹೋಗೋದು ಸ್ವಾಮಿ. ನೆಮ್ಮದಿ ಇರ್ಬೋದು, ಅದು ನನ್ನ ನೆಮ್ಮದಿ ಬೇಕು ಅಂದ್ರೆ ನಾನು ಬರುವ ನನ್ನ ಘಟನೆಗಳಿಗೆ ಪ್ರತಿಕ್ರಿಯೆ ಯಾವ ರೀತಿ ನೋಡ್ತಾ ಇದ್ದೀನಿ, ಪ್ರತಿಕ್ರಿಯೆ ಮಾಡ್ತಾ ಇದ್ದೀನ, ಸ್ಪಂದಿಸ್ತಾ ಇದ್ದೀನ, ರೆಸ್ಪಾಂಡ್ ಮಾಡ್ಬೇಕು ನಾನು, ರಿಯಾಕ್ಟ್ ಅಲ್ಲ. ಏನಪ್ಪ ನನ್ನ ಭಾವನೆಗಳೆಲ್ಲ ಅದ್ಮಿಟ್ಕೊಂಡ್ಬಿಡ್ಬೇಕಾ, ನೀವು ಹೇಳ್ದಂಗೆ ನಮ್ಗೆ ನೋವಾಗಲ್ವಾ, ತೊಂದರೆ ಆಗಲ್ವಾ, ಎಮೋಷನ್ ಸಪ್ರೆಸ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಎಸ್ ಸರ್ ಅವ್ರ ತಪ್ಪು ನಾವು ಹೇಳ್ಬಾರ್ದಾ, ಅವ್ರ ತಪ್ಪು ಅಂತ ಗೊತ್ತಾಗ್ತಾ ಇರುತ್ತೆ, ನಾನು ಯಾಕೆ ಹೇಳ್ದೆ ಇರಬೇಕು,
ಕಳ್ತನ ಮಾಡ್ತಾ ಇರ್ತಾನೆ, ಸುಳ್ಳು ಹೇಳ್ತಾ ಇರ್ತಾನೆ. ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ, ತಪ್ಪಲ್ವಾ ಅನ್ಸುತ್ತಲ್ಲ? ಇಲ್ಲ, ಖಂಡಿತ ಸುಮ್ಮನೆ ಇರು. ಹೇಳಿ, ಮಾಡಿ, ವ್ಯಕ್ತಪಡಿಸಿ ಭಾವನೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನಿಮ್ಗೆ ನೋವಾದ್ರು, ಗಂಡನ ಹೇಳ್ತೀನಿ ಅಂದ್ರೆ, ನೀನ್ ಮಾಡಿದ್ದು ನನಗೆ ನೋವಾಯ್ತು ಅಂತ ಹೇಳಿದ್ರೆ ಅವ್ರು ಅಫೆಂಡ್ ಆಗ್ತಾರೆ. ನೀನು ಅಂದ್ರೆ ಈಗೋ ಹರ್ಟ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಈ ತರ ಬಳಬಿಸ್ಕೊಳ್ಳೋದು ಹೇಳ್ಬಿಟ್ಟು, ಈ ಘಟನೆಯಿಂದ ನಂಗೆ ನೋವಾಯ್ತು. ಹೆಂಗಿದೆ ನೋಡಿ. ನಿಮ್ಗೆ ಯಾರು ಬಂದ್ಬಿಟ್ಟು, ಏನೋ ನೀನು ಬೆಳಿಗ್ಗೆಯಿಂದ ಕೆಲಸನೇ ಮಾಡಿಲ್ಲ, ನೀನು ನನಗೆ ಮರ್ಯಾದೆ ಕೊಟ್ಟಿಲ್ಲ, ನೀನು ನಂಗೆ ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ನೀನು ಅಂದಿದ ತಕ್ಷಣ ನಮ್ಗೆ ಹರ್ಟ್ ಆಗ್ಬಿಡುತ್ತೆ. ಹೌದಲ್ವಾ? ನನ್ಗೆ ಯಾಕೆ ಇವ್ನು ಹಿಂಗೆ ಹೇಳ್ತಾನೆ, ಹಂಗಿರೋದು ಹೋಗು. ಅದೇ ಅವರು, ಇದರಿಂದ ನಂಗೆ ತುಂಬಾ ನೋವಾಯ್ತು ಅಂದ್ರೆ ನಮ್ಗೆಲ್ಲೋ ಅನ್ಸುತ್ತೆ, ಓ, ನಾನು ಇದಲ್ಲಿ ಭಾಗಿಯಾಗಿದ್ದೀನಿ, ನಾನು ಇದಕ್ಕೆ ಕಾರಣಕರ್ತನಾಗಿದ್ದೀನಿ ಅಂತ ಅನ್ಸುತ್ತೆ ಅಲ್ವಾ? ಎಸ್ ಸರ್, ನೋ, ದಿಸ್ ಇಸ್ ಕರೆಕ್ಟ್. ಯಾ ಪ್ರತಿಯೊಂದು ಕ್ರಿಯೆಗೆ ರೆಸ್ಪಾಂಡ್ ಮಾಡಬೇಕು. ಪ್ರತಿಕ್ರಿಯೆ ಅಲ್ಲ, ಪ್ರತಿಕ್ರಿಯೆ ಸ್ಪಾಂಟಿನಿಯಸ್ ಆಗಿ ಬಂದ್ಬಿಡುತ್ತೆ. ಅದು ಆಟೋಮೇಟೆಡ್ ಸಪ್ತ ಮನಸ್ಸಿನಿಂದ ನಮ್ಮ ಗುಣ ಕೊಟ್ಬಿಡುತ್ತೆ. ಬಟ್ ಹೋಲ್ಡ್ ಮಾಡಿಬಿಟ್ಟು ಹೇಳ್ಬೇಕು, ನೋವಾಗಿದೆ. ದುಡ್ಡು ಕೇಳ್ತಾ ಇದೀಯಪ್ಪ ಫ್ರೆಂಡು, ಓಕೆ ಗುರು ದುಡ್ಡು ಕೊಡ್ಬೇಕಾ, ಆಯ್ತಪ್ಪ ನಾನು ವಿಚಾರ ಮಾಡ್ಕೊಡ್ತೀನಿ, ಹೋಗು. ಆಮೇಲೆ ಸಾಧಕ ಬಾಧಕ ವಿಚಾರ ಮಾಡ್ಬೇಕು ಅಲ್ವಾ? ಸೊ ಕ್ಲಿಯರ್, ಕ್ಲಿಯರ್. ಮೂರನೇದೇನು, ಯು ಆರ್ ನಾಟ್ ಎ ವಿಕ್ಟಿಮ್. ಆಲ್ರೆಡಿ ಹೇಳಿದ್ದೀನಿ, ನೀವು ನೊಂದವರಲ್ಲ. ಆ ಥರ ನಾನು ಯಾರೋ ಬಂದು ಸಮಾಧಾನ ಹೇಳಿ, ಸಹಾಯ ಮಾಡಲಿ ಅಂತ ಚಿಕ್ಕ ಅಳೋ ಮಗು ಥರ ವ್ಯರ್ಥಿಸ್ಬೇಡಿ ದಯವಿಟ್ಟು. ನಿಮ್ಗೆಲ್ಲ ಶಕ್ತಿ ಇದೆ, ಅಪರಿಮಿತವಾಗಿದೆ. ಅದನ್ನ ಕಂಡುಕೊಳ್ಳಿ, ಅದನ್ನ ತೆಗೀರಿ. ಈ ಮುಸುಕು ಹಾಕಿರೋದನ್ನ ಈಚೆ ಬನ್ನಿ. ಈ ಮುಸುಕು ಅಂತ ನಾನೇನು ಕರಿತಿದ್ದೀನಿ ಅಂದ್ರೆ, ಈ ಕಂಪ್ಲೇಂಟ್ ಮಾಡೋದು, ಬ್ಲೇಮ್ ಮಾಡೋದು, ಎಕ್ಸ್ಕ್ಯೂಸ್ ಮಾಡೋದು ಅನ್ನೋ ಮೂರು ಗುಣದಿಂದ ನಾವು ನಮ್ಮ ಸಾಮರ್ಥ್ಯನ ಹೊರಗಡೆ ಬಿಡ್ತಾ ಇಲ್ಲ. ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದು, ಸಮಾಧಾನ ಹೊಂದೋದು, ಅವತ್ತು ಎಲ್ಲಿ ಹೋಗ್ತಾ ಇದೀವಿ? ಅಲ್ಲೇ ಇದೀವಿ. ಕ್ಲಿಯರ್? ಇವತ್ತಿಂದ ಬಿಡ್ತೀರಾ ಕಂಪ್ಲೇಂಟ್, ಬ್ಲೇಮಿಂಗ್, ಎಕ್ಸ್ಕ್ಯೂಸ್? ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ನೀವೇ 100% ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಡೌಟ್ ಇದ್ರೆ ನಾನು ಮಾತಾಡ್ತೀನಿ, ಕ್ಲಾರಿಫೈ ಮಾಡ್ತೀನಿ ನೆಕ್ಸ್ಟ್ 10 ನಿಮಿಷಗಳು. ಐ ಆಮ್ ಸಾರಿ, ನಾನು 5 ನಿಮಿಷ ಎಕ್ಸ್ಟ್ರಾ ತಗೋತೀನಿ, ಯಾಕಂದ್ರೆ 5 ನಿಮಿಷ ನಮಗೆ ತಾಂತ್ರಿಕ ತೊಂದರೆಗಳಾಯ್ತು. ಇಸ್ ದಟ್ ಓಕೆ? ನಾವು ಇಸ್ ದಟ್ ಓಕೆ ಇವತ್ತು? ಓಕೆ, ಎಸ್ ಆರ್ ನೋ? ಪ್ಲೀಸ್ ರೆಸ್ಪಾಂಡ್. ಇಂಟರಾಕ್ಟ್ ಸೆಷನ್ ಇರಬೇಕಿದು. ಯಾ, ಥ್ಯಾಂಕ್ ಯು. ಎಲ್ಲ ರೆಡಿನಾ ಇವತ್ತಿಂದ ಸ್ಟಾಪ್ ಮಾಡೋಕ್ಕೆ? ಭಾಗ್ಯಲಕ್ಷ್ಮಿ, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ಕಮಿಟ್ ಆಗಿ ಪ್ಲೀಸ್, ಯಾಕಂದ್ರೆ ಪರಿವರ್ತನೆ ಎಲ್ಲರಿಗೂ ಬೇಕು ಅಲ್ವಾ? ಎಲ್ಲರಿಗೂ ಬೇಕು. ಎಲ್ಲರೂ ಕೂಡ ಅದಕ್ಕೆ ಕಮಿಟ್ ಆಗಿ, ಎಲ್ಲರೂ ಕೂಡ ಅದನ್ನ ಹೇಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಕ್ಸಲೆಂಟ್, ಎಕ್ಸಲೆಂಟ್. ಇವತ್ತು ಚಾಲೆಂಜ್ ತಗೊಳ್ಳಿ. ಒಂದು ವಿಚಾರ ಕಾಣಿಸ್ತಾ ಇದೆಯಾ? ರಿಫ್ಲೆಕ್ಟ್, ಯಾವುದಾದ್ರೂ ಒಂದು ವಿಚಾರನ ನಿಮಗೆ ತುಂಬಾನೇ ಬೇಜಾರಿರುವಂಥದ್ದು, ಅದು ಸಂಬಂಧ ಇರ್ಬೋದು, ವೃತ್ತಿ ಇರ್ಬೋದು, ಕೆಲಸದಲ್ಲಿರ್ಬೋದು, ಬೇರೆಯವರಿಂದ ನನಗೆ ಈ ಥರ ಆಗ್ತಿದೆ ಅಂತ ತೀವ್ರವಾಗಿ ಅನಿಸ್ತಾ ಇರೋದು ಒಂದು ವಿಚಾರ ಮಾತ್ರ ತಗೊಳ್ಳಿ. ಒಂದೇ ಒಂದು ಐಡೆಂಟಿಫೈ ಮಾಡಿ. ಓಕೆ, ಅದನ್ನ ಈಗ ನಿಮ್ಮ ಪುಸ್ತಕದಲ್ಲಿ ಬರೀರಿ ಈಗಲೇ, ರೈಟ್ ನಾವ್. ಒಂದು ವಿಚಾರ, ತೀರಾ ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಇದರಿಂದ ನಂಗೆ ನೋವು ಆಗ್ತಿದೆ ಮನಸ್ಸಿಗೆ ಅನ್ನೋದನ್ನ ಪುಸ್ತಕದಲ್ಲಿ ಬರೀರಿ. ಇದೆಲ್ಲ ಪೆನ್ನು ಬುಕ್ ಇದೆಯಲ್ಲ ಎಲ್ಲರ ಹತ್ರ? ಮುಂಚೆ ಹೇಳಿದೆ, ಎಲ್ಲ ಸೆಷನಲ್ಲೂ ಬೇಕದು, ಬರ್ಕೊಳ್ಬೇಕಾಗತ್ತೆ. ನಮಗೆ ತಲೆ ಅಷ್ಟು ನಮಗೆ ಮೆಮೊರಿ ಪವರು ಇರುತ್ತೆ, ಎಲ್ಲ ವಿಚಾರಗಳನ್ನು ಅದು ಕೊಡೋಕ್ಕಾಗಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇದೆಯಾ? ಇಲ್ಲಾಂದ್ರೆ ಅಲ್ಲಿ ಗಿವ್ ಯು 30 ಸೆಕೆಂಡ್ಸ್, ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ನಾನು ಕೊಡೋ 30 ಸೆಕೆಂಡ್ಸ್ ಕೊಡ್ತೀನಿ, ಸಮಯದ ಭಾವದಿಂದ ಬರೀರಿ. ಒಂದು ವಿಚಾರ, ಯಾವ ವಿಚಾರ ನಮಗೆ ತುಂಬಾ ನೋವು ಉಂಟು ಮಾಡ್ತಾ ಇದೆ ಬೇರೆಯವರಿಂದ ಅಂತ ನಾವು ಅನ್ಕೊಂಡಿದ್ದೀವಿ, ಆ ಒಂದು ವಿಚಾರನ ನಮ್ಮ ಏಳಿಗೆಗೆ ಅದು ಅಡೆತಡೆಯಾಗಿದೆ, ನನ್ನ ನೆಮ್ಮದಿ ತಗೊಳ್ಳೋಕೆ ಅಡೆತಡೆಯಾಗಿದೆ, ನಾನು ದುಡ್ಡು ಗಳಿಸೋಕ್ಕೆ ಅಡೆತಡೆಯಾಗಿದೆ, ಅಥವಾ ನನ್ನ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅಡೆತಡೆಯಾಗಿದೆ. ಏನದು ಒಂದು ವಿಚಾರ? ಬರೆದಿದ ತಕ್ಷಣ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದ್ರಾ?
ಆಗಿದ ತಕ್ಷಣ ಆಯ್ತು ಅಂತ. ಎಸ್, ವೆರಿ ಗುಡ್, ಎಕ್ಸಲೆಂಟ್. ಕುಮಾರ್ ಕನ್ಫರ್ಮ್ ಮಾಡಿಬಿಟ್ರು ಆಲ್ರೆಡಿ, ಅವ್ರು ಮಾಡಿದ್ದಾರೆ ಅಂತ. ನೀವು ಉಳಿದವ್ರು ಕೂಡ ಹೇಳ್ತೀರಾ? ಲೆಟ್ಸ್ ಗುಡ್ ಫಾರ್ವರ್ಡ್. ಯಾ, ಸೊ ದಟ್ ವಾಟ್ ಹ್ಯಾಪನ್ಸ್ ವೆನ್ ವಿ ರೈಟ್ ಡೌನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ನಮ್ಮ ತಲೆಯಿಂದ ಇದು ಬರಬೇಕು. ತುಂಬಾನೇ ಮುಖ್ಯ. ನನಗೆ ನೆಮ್ಮದಿ ಕೊಡ್ತಾ ಇಲ್ಲ, ನಮ್ಮ ದುಡ್ಡು ತಗೊಳಕ್ಕೆ ಬಿಡ್ತಾ ಇಲ್ಲ, ಹಣ ಸಂಪಾದನೆ ಮಾಡೋಕ್ಕೆ, ಪ್ರೊಫೆಷನಲ್ ಮುಂದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ, ಆರೋಗ್ಯ ಸರಿ ಮಾಡೋಕ್ಕೆ, ಏನೇ ಇರ್ಬೋದು. ಹೌದಾ? ಸೌಭಾಗ್ಯ ಲಕ್ಷ್ಮಿ ಕೂಡ ಕನ್ಫರ್ಮ್ ಮಾಡಿದರೆ, ಉಳಿದವರು ಮಾಡೋಕ್ಕಾಗತ್ತಾ? ಇನ್ ಇಂಟ್ರೆಸ್ಟ್ ಆಫ್ ಟೈಮ್ ದಯವಿಟ್ಟು ಇದು ಎಕ್ಸರ್ಸೈಸ್ ಈಗಲೇ ಮಾಡಬೇಕು. ಯಾಕೆ ನಾನು ಈ ರೀತಿ ಮಾಡಿಸ್ತೀನಿ ಅಂದರೆ ನಿಮಗೆ ರಿಸಲ್ಟ್ ಬರಬೇಕು ಅಂತ. ಇದು ಕ್ಲಾಸ್ ರೂಮ್ ಅಲ್ಲ, ದಯವಿಟ್ಟು ಕಾರ್ಯಾಗಾರ, ವರ್ಕ್ಶಾಪ್ ಅಂತ ನಾನು ಕರಿತೀನಿ. ರಿಸಲ್ಟ್ ಬರಬೇಕು ನನಗೆ, ನಿಮ್ಗೆಲ್ಲರಿಗೂ ರಿಸಲ್ಟ್ ಬರಬೇಕು. ಓಕೆ, ನಾನು ಯಾವುದೋ ಗುರು ಅಲ್ಲ, ಮಠಾಧಿಪತಿ ಅಲ್ಲ, ಏನೋ ಒಂದು ಕೆಲವು ಹಿತವಚನಗಳೇ ಹೇಳಿ ಮುಗ್ಸೋಕ್ಕೆ. ನೀವು ಅಷ್ಟೇ, ದಯವಿಟ್ಟು ಸಮಯ ಮಾಡಬೇಡಿ. ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಬೇಕು, ನಿಮ್ಮ ಜೀವನದಲ್ಲಿ ಏನು ಬೇಕು ಅದೆಲ್ಲ ಸಿಗಬೇಕು. ಅದು ನಾನು ದಯವಿಟ್ಟು ಇಂಟ್ರಾಕ್ಟಿವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಆಯ್ತಾ? ಎಲ್ಲರದು ಆಯ್ತಾ? ಫ್ಯಾಂಟಾಸ್ಟಿಕ್. ಈಗೇನು ಮಾಡಿ, ಇದನ್ನ ಆಗೋದಕ್ಕೆ ನನ್ನ ಪಾತ್ರ ಏನು, ನನ್ನ ಪಾತ್ರ ಏನೋ ಇದೆ ಅಂತ ಕಂಡಿಡಿ. ಇವಾಗ ನೀವು 100% ರೆಸ್ಪಾನ್ಸಿಬಿಲಿಟಿ ಮೈಂಡ್ಸೆಟ್ಟಿಂದ ನೋಡಿ. ಈಗ ಬೇರೆಯವ್ರನ್ನ ಬಿಟ್ಟಾಕಿ, ನಾನು ಏನು ಕಾರಣಕರ್ತನಾಗಿದ್ದೀನಿ, ನಂದೇನಾದ್ರು ಪಾತ್ರ ಇದೆ, ಅದು 0.1% ಇದ್ರೂ ಪರವಾಗಿಲ್ಲ. 100% ಬೇಡ. ಅಫ್ಕೋರ್ಸ್ ಬೇರೆಯವ್ರ ಕಾರಣರಾಗಿರ್ತಾರೆ, ಇಲ್ಲ ನಾನು ಹೇಳ್ತಾ ಇಲ್ಲ. ನನ್ನ ಪಾತ್ರ ಏನು, ನನ್ನ ಕೊಡುಗೆ ಏನು, ಅದನ್ನು ಬರೀರಿ. ಯೋಚನೆ ಮಾಡಿ ಬರೀರಿ. ಕೆಲವ್ರಿಗೆ ಅನ್ಸ್ಬೋದು, ನಂದು ಏನಿಲ್ಲಪ್ಪ, ಬೇರೆಯವ್ರದ್ದೇ ತಪ್ಪು. ಆಯ್ನೋ ಆಗತ್ತೆ, ಆ ಥರ ನನಗೂ ಆಗ್ತಾ ಇತ್ತು ಮುಂಚೆ. ಅವಾಗೇನ ನನ್ನ ಫೋಕಸ್ಸು ಬೇರೆಯವ್ರ ಮೇಲೆ ಇರ್ತಿತ್ತು. ಅವನು ಸರಿ ಹೋಗ್ಲಿ, ಅವನು ಕರೆಕ್ಟ್ ಮಾಡ್ಕೊಳ್ಳಿ, ಅವನ್ನ ಸರಿ ಮಾಡಕ್ಕೆ ಹೋಗೋದು. ಎಷ್ಟು ಜನ ಸರಿ ಮಾಡ್ತೀರಾ? ಸರಿ ಹೋಗ್ತಾರಾ? ಹಾಂ, ಸಾಧ್ಯ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅದೆಲ್ಲ ಸುಳ್ಳು. ಎಲ್ಲರೂ ಬೇಡ, ನಮ್ಮ ತಂದೆ ತಾಯಿನೂ ಸರಿ ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳನ್ನು ಸರಿ ಮಾಡೋಕ್ಕಾಗಲ್ಲ, ನಮ್ಮ ಗಂಡ ಹೆಂಡ್ತಿನೂ ಸರಿ ಮಾಡೋಕ್ಕಾಗಲ್ಲ. ಡು ಆಲ್ ಅಗ್ರಿ ವಿತ್ ಮೀ? ಬಟ್ ಸರಿ ಮಾಡ್ಬೋದು. ಹೇಗೆ? ನಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡೋದ್ರಿಂದ ಅವ್ರು ಚೇಂಜ್ ಆಗಿದ್ದಾರೆ, ಅದು ಪ್ರೂವ್ ಆಗಿದೆ. ಅದೇ ನಾವು ಇವಾಗ ಮಾಡೋದು. ನಾನು ನೋಡೋ ದೃಷ್ಟಿಕೋನ, ಪ್ರತಿಕ್ರಿಯೆಯಿಂದ ರೆಸ್ಪಾಂಡಿಗೆ ಚೇಂಜ್ ಮಾಡಿದ್ರೆ ಸಾಕು. ಅವ್ರಿಗೆ ಅನ್ಸುತ್ತೆ ಏನೋ ಬದಲಾವಣೆ ಇದೆ ಇವರಲ್ಲಿ, ಇದೆಲ್ಲ ಇವರು ಸಮಥಿಂಗ್ ಇಸ್ ಹ್ಯಾಪನಿಂಗ್. ಅವರಲ್ಲಿ ಬದಲಾವಣೆ ಆಟೋಮೆಟಿಕ್ ಆಗುತ್ತೆ. ನೀವು ನೋಡ್ತಾ ಇರಿ, ನಮ್ಮ ಜೊತೆ ಹೋಗ್ತಾರೋ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲ ಆಗಿರುವಂಥದ್ದು ಎಲ್ಲರೂ ತುಂಬಾ ಜನ ಇದ್ದಾರೆ, ಲಾಭ ಪಡ್ಕೊಂಡಿದ್ದಾರೆ. ಬರ್ದ್ರಾ? ನಾನು ಹೇಗೆ ಕಾರಣ, ಅದರಲ್ಲಿ ಪರ್ಸೆಂಟೇಜ್ ಬೇಡ ನನಗೆ. 1% ಇಂದ ಇರ್ಬೋದು, 100% ಇರ್ಬೋದು. ಯೋಚನೆ ಮಾಡಿ, ಆ ಆ್ಯಂಗಲಲ್ಲಿ ಯೋಚನೆ ಮಾಡೋಕೆ ಆಗ್ತಿದ್ಯಾ? ಎಸ್ ಆರ್ ನೋ ಅಟ್ಲೀಸ್ಟ್ ಇಟ್ಸಲ್ಲಿ. ಕೆಲವು ಜನಕ್ಕೆ ತುಂಬಾನೇ ಆಗಲ್ಲ, ಮೈಂಡ್ ತುಂಬ ಬ್ಲಾಕ್ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರುತ್ತೆ, ನಾನು ಅಲ್ವೇ ಇಲ್ಲ, ನಾನು 1% ಇಲ್ಲ ಅಂತ. ಆ ಥರ ಇದ್ರೆ ಎಸ್ ಅಂತ ಹಾಕಿ. ಆ ಥರ ಇದ್ದೀರಾ? ಐ ಡೋಂಟ್ ಥಿಂಕ್ ಸೊ, ಇರಲ್ಲ ಅನ್ಕೊಂತೀನಿ. ಸೊ ಈಗ 100% ರೆಸ್ಪಾನ್ಸಿಬಿಲಿಟಿ ನಂದೇ, ನನ್ನ ಪಾತ್ರನೇ. ನಾನೇ ಸಿಕ್ಕಾಕೊಂಡಿರೋದಲ್ಲಿ ಹೋಗಿ, ನಾನು ಒಂದ್ ಕಡೆಯಿಂದ ಚಪ್ಪಾಳೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಎಸ್ ಅಂತ ಹಾಕಿ. ಬರ್ದಾಯ್ತಾ? ಬರ್ದಾದ್ರೆ ಎಸ್ ಅಂತ ಹಾಕಿ ಬೇಗ, ಕ್ವಿಕ್ಕಾಗಿ. ಯಾ, ಥ್ಯಾಂಕ್ ಯು ಕುಮಾರ್, ಥ್ಯಾಂಕ್ ಯು ಪ್ರಿಯಾಂಕಾ, ಎಕ್ಸಲೆಂಟ್. ವಾಟ್ ಅಬೌಟ್ ಅದರ್ಸ್? ತಗೊಳ್ಳಿ ಟೈಮ್, ಪರವಾಗಿಲ್ಲ. ಅನದರ್ 20 ಸೆಕೆಂಡ್. ಸಿದ್ದು, ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು. ಯಾ, I know you guys are very serious about, you know, attaining that success in your life. So don't worry, you will do it. ನಾನು ಇವತ್ತು ಹೇಳ್ತೇನೆ ಗ್ಯಾರಂಟಿಯಾಗಿ, ಪೀಪಲ್ ಆರ್ ಗೋಯಿಂಗ್ ಟು see the different life altogether, successful life very soon, very soon. If you are committed and if you are doing all the exercise without fail, ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಾಡಿದವ್ರು ಮಾತ್ರ ಅದು ಸಿಗೋದು. ಯಾಕಂದ್ರೆ ಚೇಂಜಸ್ ನಮ್ಮ ಇಂಟರ್ನಲ್ಲಿ ಆಗೋದು, ಹೊರಗಡೆಯಿಂದಲ್ಲ. ಓಕೆ, ಗಾಡಿ ಆಯ್ತಾ? ಸಿದ್ದು ಹೇಳಿದ್ರು, ಬೇರೆಯವರು ಆಗಿದೆ ಅಂತ ಭಾವಿಸ್ಲಾ? ದಯವಿಟ್ಟು ಮಾಡಿ. ನಾನು ಹೇಳ್ತೀನಿ, ಸಮಯದ ಅಭಾವದಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಆಮೇಲೆ ಏನು ಮಾಡಿ, ಇವತ್ತಿಂದ ನಾನು ಡಿಫ್ರೆಂಟ್ ಆಗಿ ಏನು ಮಾಡ್ತೀನಿ, ಡಿಫ್ರೆಂಟ್ ಆಗಿ ಏನು ಮಾಡಬಲ್ಲೆ, ಅದನ್ನ ನನ್ನ ಕಡೆಯಿಂದ ನಾನೇನು ಕೊಡುಗೆ ಕೊಡ್ತಾ ಇದ್ದೀನಿ, ಇದೇ ರೀತಿ ಘಟನೆ ಆದರೆ ಅಥವಾ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಅಥವಾ ಆಫೀಸಲ್ಲಿ ನಾನು ಡಿಫ್ರೆಂಟಾಗಿ, ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ರೆಕಗ್ನಿಷನ್ ಸಿಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ನನಗೆ ಬೆಳೆಯೋಕ್ಕಾಗ್ತಾ ಇಲ್ಲ, ಸಂಬಂಧದಲ್ಲಿ ಇನ್ನೊಬ್ರು ನನಗೆ ಗೌರವ ಕೊಡ್ತಾ ಇಲ್ಲ, ಪ್ರೀತಿ ಕೊಡ್ತಾ ಇಲ್ಲ,
ಅಥವಾ ಆರೋಗ್ಯ ನನಗೆ ಏರುಪೇರಾಗಿದೆ, ಈ ತರ ಏನೇ ಇರಬಹುದು, ನಿಮ್ಮ ಜೀವನದ ಯಾವುದೇ ರಂಗಗಳಲ್ಲಿ ಇರಬಹುದು. ನಾನು ಇವತ್ತಿಂದ ಇವತ್ತವರೆಗೂ ಮಾಡಿದ್ದನ್ನು ಬಿಟ್ಟು ಡಿಫ್ರೆಂಟ್ ಆಗಿ ಏನ್ ಮಾಡ್ತೀನಿ ಅಂತ ಬರೆಯ. ಅದಕ್ಕೆ 30 ಸೆಕೆಂಡ್ ತಗೊಳ್ಳಿ. ನಾನು ಏನ್ ಮಾಡ್ಬೋದು ಒಂದು ವಿಚಾರ, ಫಾರ್ ಎಕ್ಸಾಂಪಲ್, ಈಗ ನನ್ನ ಆರೋಗ್ಯ ಸರಿ ಇಲ್ಲ, ಸೊ ನಾನು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೀನಿ 20 ನಿಮಿಷ. ಡಿಫ್ರೆಂಟ್ ಆಗಿ ನಾನು ಮಾಡ್ಬೇಕು. ಯಾರು ಜಗಳ ಮಾಡ್ತಾರೆ ನನಗೆ, ಅವರು ನನಗೇನೋ ಹೇಳಿದಾಗ, ನನಗೆ ಅವಮಾನ ಮಾಡಿದಾಗ, ನಾನು 1 ನಿಮಿಷ ಪಾಸ್ ಮಾಡ್ತೀನಿ. ಆಮೇಲೆ ಗೆಟ್ ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀನಿ. ಬಟ್ ನಾನು ಹೇಳ್ತೀನಿ ನೋವ್ನ ಒಂದ್ಸಲ ಇಟ್ಕೊಳ್ಳಲ್ಲ, ಹೇಳೋ ರೀತಿ ಹೇಳ್ತೀನಿ, ಚೇಂಜ್ ಮಾಡ್ತೀನಿ ಒಂಚೂರು. ಅವನಿಗೂ ಈಗೋ ಹರ್ಟ್ ಆಗಿ, ನನಗೂ ಏನು ಹೇಳಿ, ನನಗೂ ಈಗೋ ಹರ್ಟ್ ಆಗಿ ಅವನಿಗೂ ಈಗೋ ಹೇಳಿ, ಅದು ಪ್ರತಿಕ್ರಿಯೆಗಳು. ಫಲಿತಾಂಶ ನಾವೇ ಅನುಭವಿಸೋದು. ಟ್ರೈ ಮಾಡಿ, ಇವತ್ತು ಟ್ರೈ ಮಾಡಿ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಟಾಸ್ಕ್ ಇವತ್ತಿನ ಮಾತ್ರ ಅಲ್ಲ. ಇವತ್ತು ಮಾಡಿ, ನೀವು ಅಪ್ಡೇಟ್ ಮಾಡಿ, ಆಗಿದೆ ಅಂತ ಕನ್ಫರ್ಮ್ ಮಾಡಿ. ಬಟ್ ನಿಮ್ಮ ಜೀವನದಲ್ಲಿ ಇವತ್ತಿಂದ ಮಾಡ್ಕೊಂಡು ಹೋಗ್ಬೇಕು. ಬರೀ ಒಂದೊಂದು ನಾನೇನು ಪ್ರಿನ್ಸಿಪಲ್ಸ್ ಹೇಳ್ತೀನಿ ಅವತ್ತು ಮಾಡೋದು ನನಗೆ ರಿಸಲ್ಟ್ ಬರುತ್ತೆ ಅಂತಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅದನ್ನೇ ಬದಲಾವಣೆ ಅನ್ನೋದು, ಅದನ್ನೇ ನಾನು ಹೊಸದು ಕಲಿಯೋದು ಅಂತೇಳಿ. ಓಕೆ, ಥ್ಯಾಂಕ್ ಯು. ಆಯ್ತು ಅಂತ ಭಾವಿಸ್ತೀನಿ. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಈಗ ಏನು ಮಾಡೋಣ ಅಂದರೆ, ನಾವು ಅಫರ್ಮೇಷನ್ ಹೇಳೋಣ. ಅಫರ್ಮೇಷನ್ ಬರ್ಕೊಳ್ಳಿ, ಇದು ನೀವು ಹೇಳಲೇಬೇಕು. ನಾನು, ಕಾಣಿಸ್ತಾ ಇದೆಯಾ ಸ್ಕ್ರೀನು? ನನ್ನ ಜೀವನದ 100% ಜವಾಬ್ದಾರಿನ ತೆಗೆದುಕೊಳ್ಳುತ್ತೇನೆ. ಇದನ್ನ ಬರ್ಕೊಳ್ಳಿ, ಬರಿಬೇಕಿದು. ಅಫರ್ಮೇಷನ್ ಅಂತಾರೆ ಇದನ್ನ, ಸಕಾರಾತ್ಮಕ ದೃಢೀಕರಣ. ಪದೇ ಪದೇ ಇದನ್ನ ನೋಡ್ಕೋತಾ ಇರಬೇಕು. ಯಾಕಂದ್ರೆ ನಮ್ಮ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾವುದನ್ನ ಪದೇ ಪದೇ ಹೇಳ್ತೀವಿ, ಅದೇ ರೀತಿ ಅದು ರೀವೈರ್, ರೀಕಂಡೀಷನ್, ರೀಪ್ರೋಗ್ರಾಮ್ ಆಗುತ್ತೆ. ಮತ್ತು ಅದು ಆಟೋಮೇಟೆಡ್ ಆಗಿಬಿಡುತ್ತೆ, ಆಟೋಮೆಟಿಕ್ ಆಗಿ. ಆಮೇಲೆ ನಮ್ಗೆ ಗೊತ್ತಿಲ್ಲದೇ ನಾವು ಜವಾಬ್ದಾರಿ ತಗೊಳ್ಳೋ ಥರ ವ್ಯಕ್ತಿ ಆದಾಗ ಏನಾಗುತ್ತೆ, ನಾವು ಸೊಲ್ಯೂಷನ್ ಕಡೆ ನಮ್ಮ ಬ್ರೈನ್ ಓಡುತ್ತೆ ವಿನಃ. ಈಗೇನಾಗುತ್ತೆ, ಮುಂಚೆ ಏನಾಗ್ತಿತ್ತು, ಅವನಂಗೆ ಮಾಡ್ದ, ಇವ್ನಂಗೆ ಮಾಡ್ದ, ಅವರಿಂದ ಈ ಥರ ಆಯಿತು, ಈ ಘಟನೆಯಿಂದ ಇದು ನಂಗೆ ತೊಂದರೆ ಆಯಿತು ಅಂತ ಹೇಳೋ ಬದಲು, ನಾನೇನು ಮಾಡ್ಬೋದು ಅಂತ ಬರುತ್ತೆ ಫೋಕಸ್. ಆವಾಗಲೇ ತಾನೇ ನಾನು ಬೇರೆ ಥರ ಮಾಡೋಕ್ಕೆ ಹೋಗೋದು, ಬೇರೆ ಆ್ಯಕ್ಷನ್ ತಗೊಳ್ಳೋದು, ಬೇರೆ ಸ್ಕಿಲ್ ಸೆಟ್ ಕಲಿಯೋದು, ಬೇರೆ ರೆಸ್ಪಾಂಡ್ ಮಾಡೋದು. ಎಸ್ ಸರ್, ನಾವು ಬೇರೆ ರೀತಿ ನಾನು ಪ್ರತಿದಿನ ಏನು ಎಫರ್ಟ್ ಆಗ್ತಿದೆ ಅದನ್ನು ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗ್ತೀನಿ. ಯಾವ ಡಿಫ್ರೆಂಟಾಗಿ ಮಾಡ್ತೀನೋ ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ. ಕ್ಲಿಯರ್? ಇದನ್ನ ಬರ್ಕೊಳ್ಳಿ, ಓದಬೇಕು ಪ್ರತಿದಿನ ಟೈಮ್ ಸಿಕ್ಕಿದಾಗೆಲ್ಲ. ಅದು ಮೊದಲನೇದು ಅಫರ್ಮೇಷನ್. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇವಾಗ ದುಡ್ಡಿಲ್ದಿರೋರು ಈ ತರ ಬರೀಬಹುದು. ಏನಂದ್ರೆ, ಇನ್ನೊಂದ್ಸತಿ ಹೇಳಿ ಸರ್, ಅದು ಪರ್ಮಿಷನ್ ಫಸ್ಟ್ನೇದು. ಕಾಣಿಸ್ತಾ ಇಲ್ವಾ? ಇಲ್ಲ ಸರ್, ನೀವು ಮಾತ್ರ ಕಾಣ್ತಾ ಇದ್ದೀರಾ. ಓ ಹೌದಾ, ಶೇರ್ ಮಾಡಿದ್ದೀನಲ್ಲ. ಸಾರಿ, ನಾನು ನಿಮ್ಮ ಮಾಡ್ಕೊಂಡ್ಬಿಟ್ಟಿದ್ದೆ, ಸಾರಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಇಲ್ಲ ಇಲ್ದ್ರೆ ಹೇಳಿ, ನಾನು ಮತ್ತೊಮ್ಮೆ ಶೇರ್ ಮಾಡ್ತೀನಿ. ಆರ್ ಯು ಏಬಲ್ ಟು ಸಿ ದಟ್? ಇದು ಒಂಚೂರು ಕನ್ಫರ್ಮ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಕುಮಾರ್, ಥ್ಯಾಂಕ್ ಯು. ಶಾರ್ಟ್ ಇದೆ ಸರ್, ಅದೇನು ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಜೀವನದ 100% ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ, ಅಷ್ಟೇ ಬರ್ಕೊಳ್ಳಿ. ಆಮೇಲೆ ಈಗ ಸಂಬಂಧ ಸಮಸ್ಯೆ ಇರೋರು ಅಥವಾ ದುಡ್ಡು ಸಮಸ್ಯೆ ಇರೋರು, ದುಡ್ಡು, ಹಣ ನನ್ನ ಕಡೆ ಹರಿದು ಬರುತ್ತದೆ, ಹೀಗೆ ಬರ್ಕೊಳ್ಳಿ. ಹಣ ಅಂತ ಇಲ್ಲಿ ಬರ್ದು ಬಿಡ್ತೀನಿ ಇಲ್ಲಿ. ದುಡ್ಡು ಸಮಸ್ಯೆ ಇರೋರು, ಒಬ್ಬೊಬ್ರು ಒಂದೊಂದು ಸಮಸ್ಯೆ ಏನಿದೆ, ಮೇನ್ ಒಂದು ಸಮಸ್ಯೆ ಮಾತ್ರ ನಾವು ಇವತ್ತು ಅಡ್ರೆಸ್ ಮಾಡ್ತಾ ಇದ್ದೀವಿ. ಯಾರಿಗೇನು ಸಮಸ್ಯೆ ಇದೆ ಆ ಒಂದು ಸಮಸ್ಯೆ. ದುಡ್ಡಿರೋರು, ಹಣ ನನ್ನ ಬಳಿ, ನನ್ನ ಕಡೆ ಅತ್ಯಂತ ಸುಲಭವಾಗಿ ಹರಿದು ಬರುತ್ತಿದೆ, ಕಾರಣ ನಾನು 100% ಜವಾಬ್ದಾರಿಯನ್ನು ನಾನು ನೀಡುವ ಎಫರ್ಟ್, ಪರಿಶ್ರಮಕ್ಕೆ, ಅಂದ್ರೆ ನಾನು ಹಣ ಸಂಪಾದಿಸಲು ಮಾಡುವ ಪರಿಶ್ರಮಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ. ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ, ಬೇರೆಯವರಲ್ಲ. ಈಗ
ಹಣ ನಾನು ಸಂಪಾದನೆ ಮಾಡ್ತೀನಲ್ಲ, ಕಲ್ತ್ಕೊಳ್ತೀನಿ. ಈ ತರ ಬರೀರಿ. ನಿಮ್ಗೇನು ಅನ್ಸುತ್ತೆ ಬರೀ, ಬಟ್ ಏನ್ ಹೇಳ್ಬೇಕು, ನಾನ್ ಜವಾಬ್ದಾರಿ ಇದ್ದೀನಿ ಅಂತ ಹೇಳ್ಬೇಕು. ಇದು ಕಾಣಿಸ್ತಾ ಇದೆಯಾ? ಕ್ಲಿಯರ್? ಇನ್ನು ಇನ್ ಕೇಸ್ ರಿಲೇಶನ್ಶಿಪ್ ಇದ್ರೆ, ಸಂಬಂಧ ಇದ್ರೆ, ಹ್ಮ್ ಜನ ನನ್ನನ್ನು ನಾನು ಸಂಬಂಧಗಳಿಗೆ ಕೊಡುವ ಬೆಲೆಗಾಗಿ, ಬೆಲೆ ಬೇಡ, ಸಂಬಂಧಗಳಿಗೆ ತೆಗೆದುಕೊಳ್ಳುವ 100% ಜವಾಬ್ದಾರಿಗಾಗಿ ಪ್ರೀತಿಸುತ್ತಾರೆ. ಏನು ಪ್ರೀತಿಸ್ತಾರೆ? ನಾನ್ ಜವಾಬ್ದಾರಿ ತಗೊಳ್ಳೋದ್ರಿಂದ ಅವ್ರು ಪ್ರೀತಿಸ್ತಾರೆ ಅಂತ ಚೇಂಜ್ ಆಗತ್ತೆ ಇವತ್ತು. ಕಾಣಿಸ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಂತ ಇಟ್ಕೊಂಡ್ರೆ, ಇದೆಲ್ಲ ಎಕ್ಸಾಂಪಲ್, ಎಲ್ಲರಿಗೂ ಆಗ್ಬೇಕಾಗಿಲ್ಲ. ಅವ್ರವ್ರು ಏನು ಅನ್ವಯ ಆಗುತ್ತೆ ಒಂದು ಪಾಯಿಂಟ್ಗೆ ಬರ್ಕೊಳ್ಳಿ ಸಾಕು. ಬಿಸ್ನೆಸ್ ಬಿಸ್ನೆಸ್ ಅಥವಾ ವೃತ್ತಿ ಇದ್ರೆ, ನಾನು ನನ್ನ ಕೆಲಸ ಅಥವಾ ವ್ಯಾಪಾರದಲ್ಲಿ ಪರಿಶ್ರಮ ಹಾಕಲು, ಅದಿನ್ನ ಡೀಟೇಲ್ ಆಗಿ ಏನಂತ ನೀವು ಬರ್ಕೊಳ್ಳಿ. ಪರಿಶ್ರಮ ಹಾಕಲು 100% ಪ್ರತಿಶತ ಅಂತ ಬರಿತೀನಿ, ನೀವು ಪರ್ಸೆಂಟ್ ಅಂತ ಬರ್ಕೋಬೇಕು. ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನ ವ್ಯಾಪಾರ ಅಥವಾ ವೃತ್ತಿಯಲ್ಲಿ ಬೆಳೆಯುತ್ತೇನೆ. ಓಕೆ, ಅಫ್ಕೋರ್ಸ್ ಇಷ್ಟಿನ ಅನ್ಸುತ್ತೆ. ಕೆಲವು ಜನ ಮ್ಯಾನೇಜರ್ಸು ಪಾರ್ಶಿಯಾಲಿಟಿ ಮಾಡ್ತಾರೆ, ಬಕೆಟ್ ಹಿಡಿಯೋರಿಗೆ ಸ್ಥಾನಮಾನ ಕೊಡ್ತಾರೆ, ಅದೆಲ್ಲ ಇರ್ಬೋದು. ಬಟ್ ನಾನೇನ್ ಮಾಡ್ಬೋದು ಅನ್ನೋದನ್ನ ನೋಡ್ಬೇಕು. ಆಯ್ತಾ? ಇದೆಲ್ಲ ಬರ್ಕೊಂಡಿದ್ರೆ ಆಯ್ತು ಅಂತ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೌಭಾಗ್ಯ ತುಂಬಾ ಬೇಗ ಇದ್ದಾರೆ, ಸಿದ್ದು ಫಾಸ್ಟ್ ಇದ್ದಾರೆ. ಬಟ್ ಒಂದೇ ಒಂದು ನಿಮ್ಗೆ ಅನ್ವಯ ಆಗೋದು ಒಂದ್ ಮಾಡಿ. ಎಷ್ಟೊಂದು ಇರ್ಬೋದು ಸಮಸ್ಯೆ, ನನಗೆ ಗೊತ್ತು. ಹಣ ಸಮಸ್ಯೆ ಇರುತ್ತೆ, ಸಂಬಂಧ ಇರುತ್ತೆ, ಆರೋಗ್ಯನೂ ಇರ್ಬೋದು, ಎಲ್ಲಾನು ಓಕೆ. ಬಟ್ ಈ ಕ್ರಿಯೆಗೆ ಒಂದು ಮಾತ್ರ ಬರ್ಕೊಳ್ಳಿ, ಅದನ್ನ ನೀವು ಎಲ್ಲದಕ್ಕೂ ಬರ್ಕೋಬಹುದು ಆಮೇಲೆ ಕೂತ್ಕೊಂಡು. ನೀವು ಇದೇ ರೀತಿ ಯೋಚನೆ ಮಾಡಿ. ಸಂಬಂಧದಕ್ಕಿದ್ರೆ ನಾನು ಏನ್ ಬರೀಬಹುದು, ಹಣಕ್ಕೆ ಬರ್ತಾ ಇಲ್ಲ ಹಣ ನನಗೆ ಅಂದ್ರೆ ನಾನು ಏನ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ವ್ಯಾಲ್ಯೂ ಕೊಡ್ಬೇಕಾಗತ್ತೆ, ಅದಕ್ಕೆ ಬರ್ಕೋಬಹುದು. ವ್ಯಾಪಾರಕ್ಕೆ ಬರ್ಕೋಬಹುದು. ಈ ರೀತಿ ಇವತ್ತು ಬರ್ಕೊಳ್ಳಿ. ಇದು ಅಫರ್ಮೇಷನ್ನು ಅಂತ ಹೇಳ್ತಾರೆ. ಮತ್ತು ಇದನ್ನ ನೀವು ಓದಬೇಕಾಗತ್ತೆ. ಓದ್ದಾಗ್ಲೇ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಹೋದ್ರೇನೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಆಯ್ತಾ? ರೈಟ್, ಓಕೆ. ಈಗ ನಾವು ವಾರಿಯರ್ ಡಿಕ್ಲರೇಷನ್ ಮಾಡೋಣ. ಇದು ಪ್ರಾಕ್ಟೀಸ್ ಮಾಡ್ತೀರಾ ಎಲ್ಲರೂ ಇವತ್ತಿಂದ? ಮತ್ತೆ ನಮ್ಮ ಫೇಸ್ಬುಕ್ ಅಲ್ಲಿ ಯಾರು ಅಪ್ಡೇಟ್ ಮಾಡಿಲ್ಲ, ದಯವಿಟ್ಟು ಮಾಡಿ. ಇವತ್ತು ಪೋಸ್ಟ್ ಹಾಕ್ತೀನಿ. ಯಾಕಂದ್ರೆ ಇಂಟ್ರಾಕ್ಟಿವ್ ನಾವು ಆಗ್ದಾಗ್ಲೇನೆ ನಮ್ಮ ಬ್ರೈನ್ಗೆ ಅನ್ಸೋದು ನಾವೇನೋ ಮಾಡ್ತಾ ಇದೀವಿ ಅಂತ. ಅದು ಚೆಕ್ ಲಿಸ್ಟ್ ತರನು ಕೆಲಸ ಮಾಡುತ್ತೆ. ನಾನು ಮಾಡಿದೀನೋ ಇಲ್ವೋ ಅಂತ ಮರ್ತು ಬಿಡ್ತೀವಿ ಅಂದ್ರೆ ಆಗಾಗ ನಮ್ಮ ಕೆಲಸ ಜಂಜಡದಲ್ಲಿ ಒಂದೇ ದಿನ ಬದಲಾಗಕ್ಕಾಗಲ್ಲ. ದಯವಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ. ಆಗ್ಲಿಲ್ಲ ಅಂದ್ರೆ ಯಾಕೆ ಅಂತ ಲಿಂಕಿಂಗ್ ಬೇಕಾದ್ರೆ ಕೇಳಿ ಕಳಿಸ್ತೀನಿ. ಆ ಕ್ರಿಯೆ ಮಾಡ್ಲೇಬೇಕು ನೀವು, ಸರಿನಾ? ಓಕೆ, ಈಗ ಯಾರು ರೆಡಿ ಇದ್ದೀರಾ ವಾರಿಯರ್ ಡಿಕ್ಲರೇಷನ್ ಮಾಡಕ್ಕೆ? ಯೋಧ, ನಿಮ್ಮಲ್ಲಿರೋ ಯೋಧನ ಎದುರಿಸ್ಬೇಕು ನಾನು. ರೆಡಿ ಇದ್ದೀರಾ ಎದುರಿಸ್ಕೊಳಕ್ಕೆ? ನಿಮ್ಮಲ್ಲಿರೋ ನಿಜವಾದ ಯೋಧ ಏನು ಇವಾಗ ಅವತ್ತಿದ್ದಾನೆ, ಅವನನ್ನು ಎದುರಿಸೋಣ. ಆರ್ ಯು ರೆಡಿ? 2 minutes ಐ ವಿಲ್ ಟೇಕ್. ಎಸ್ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ನೋ ಇಷ್ಟು ಸಮಯ ಆಗೋದಿಲ್ಲ, ನಾಳೆಯಿಂದ ಕಟ್ ಶಾರ್ಟ್ ಮಾಡೋಣ. ಶೇರ್ ಮಾಡ್ತೀನಿ, ನಾನು ಸರ್ಚ್ ಮಾಡಿದೆ. ಓಕೆ, ನಾನೀಗ ಮತ್ತೆ ಕಮ್ಯುನಿಟಿನಲ್ಲಿ ಲಿಂಕ್ ಮಾಡ್ತೀನಿ, ಅಲ್ಲಿಂದ ತಗೊಳ್ಳಿ. ಓಕೆ, ಈಗ ಯೋಧರ ಡಿಕ್ಲರೇಷನ್ ಅಂತಾರೆ ಇದನ್ನ. ಇದೆಲ್ಲ ನನ್ನ ಜೊತೆ ಜೋರಾಗಿ ಹೇಳ್ಬೇಕು. ಓಕೆ, ಜೋರಾಗಿ ಹೇಳ್ಬೇಕು. ಫಸ್ಟ್ ಹೇಳಿ ಕಾಣಿಸ್ತಾ ಇದೆಯಾ ಅಂತ. ಕಾಣಿಸ್ತಾ ಇದೆಯಾ? ಯೋಧರ ಡಿಕ್ಲರೇಷನ್ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ನೀವೆಲ್ಲ ಒಬ್ರು ಯೋಧರು. ಯಾಕ್ರಿ ನಗ್ತಾ ಇದ್ದೀರಾ ಪ್ರಿಯಾಂಕಾ? ಓಕೆ, ಐ ನೋ. ಸೊ ಆ ಯೋಧನ ಎಚ್ಚರಗೊಳಿಸೋಣ. ಬೆಳಿಗ್ಗೆ ನಾವು ಇದೇ ಮಾಡೋದು ಪ್ರತಿದಿನ ಮಾಡ್ತೀನಿ. ಈ ಕಾಪಿ ನಾನು ನಿಮಗೆ ಶೇರ್ ಮಾಡ್ತೀನಿ.
ಗೋಯಿಂಗ್ ಫಾರ್ ನಾಳೆಯಿಂದ 2 ನಿಮಿಷ ಅದನ್ನು ರೀಡ್ ಮಾಡ್ತೀನಿ ನಾವೆಲ್ಲರೂ ಗ್ರೂಪಲ್ಲಿ ಜೋರಾಗಿ. ಓಕೆ, ಈಗಲೂ ಇದನ್ನ ಜೋರಾಗಿ ಹೇಳಿ. ಈಗ ನಾನು ಹೇಳೋದನ್ನ ರಿಪೀಟ್ ಆಫ್ಟರ್ ಮೀ. 1 2 3 ಗೋ. ರೆಡಿ? ಯಾ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಹಾ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಭಯದ ನಡುವೆ ನಾನು ಕ್ರಮ ಕೈ ಕೈಗೊಳ್ಳುತ್ತೇನೆ. ಹಿಂಗೆ ಇಟ್ಕೊಟ್ರೆ ಇನ್ನೂ ಒಳ್ಳೇದು, ನೀವು ಅದನ್ನ ಫೀಲ್ ಮಾಡಬೇಕು. ಓಕೆ, ಅಥವಾ ಹಿಂಗೆ ಹೇಳಿದ್ರೆ ಆಯ್ತು, ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಹೇಳಿ. ಏನೇ ಆಗ್ಲಿ ನಾನು ಏನನ್ನಾದ್ರೂ ಮಾಡಕ್ ಸಿದ್ಧನಾಗಿದ್ದೇನೆ. ಏನೇ ಆಗ್ಲಿ, ಕಮ್ ವಾಟ್ ಮೇ, ನಾನು ಗೆಲ್ಬೇಕು ಅಂದ್ರೆ ಏನ್ ಮಾಡಕ್ಕೂ ಸಿದ್ಧನಾಗಿದ್ದೇನೆ. ಆಯ್ತಾ? ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. 99.9 ಅಲ್ಲ, 100% ಮಾಡ್ತೇನೆ. ಹೇಳಿ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಕಷ್ಟಕರವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ ಇವತ್ತಿಂದ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಹೆಂಗೆ ಬರಲಿ, ಏನೇ ಆಗಲಿ, ನಾನು ಕ್ರಮ ಆಕ್ಷನ್ ತಗೊಂಡೇ ತಗೋತೀನಿ. ಯಾವ ರೀತಿ ನನ್ನ ಮೂಡ್ ಸರಿ ಇಲ್ಲ, ನಾನು ಬೇಜಾರಾಗಿದೆ ಇವತ್ತು, ಅಲ್ಲ, ಕ್ರಮ ತಗೊಂಡೇ ತಗೋತೀನಿ. ಇದೆಲ್ಲ ಸಕ್ಸಸ್ಫುಲ್ ಪೀಪಲ್ ಮಾಡೋದು. ಓಕೆ, ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಯಾವುದೇ ಅಬ್ಸ್ಟಕಲ್ ಅಲ್ಲ ನನ್ನ ಕಡೆ, ಚಿಕ್ಕದು ತುಂಬಾ, ಅದಕ್ಕಿಂತ ನಾನು ದೊಡ್ಡವನು. ಅದು ಬಂತು ನಾನು ಕುಂದಲ್ಲ ಇವತ್ತಿಂದ, ಅದಕ್ಕಿಂತ ನಾನು ದೊಡ್ಡವನು ಅಂತ ತೋರಿಸ್ತೀನಿ. ನಾನು ಒಬ್ಬ ಯೋಧ. ನಾನು ಏನು ನಡೆದ್ರೂ ಸಹ ಯಶಸ್ಸು ಸಾಧಿಸ್ತೀನಿ. ನನ್ನ ನಡುವೆ ಏನೇನೇ ತೊಂದರೆಗಳು ಬರ್ಬೋದು, ಅಡಚಣೆಗಳೇ ಬರ್ಬೋದು, ಜನ ನನ್ನ ಡಿಸ್ಕರೇಜ್ ಮಾಡ್ಬೋದು, ಏನಾಗ್ಲೇ ಆಗ್ಲಿ, ನಾನು ಅದು ಗಮನ ಕೊಡಲ್ಲ, ನಾನು ಯಶಸ್ಸನ್ನ ಸಾಧಿಸ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ನಾನು ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ. ನಾನು ಗೆದ್ದೇ ಗೆಲ್ತೀನಿ, ಏನೇ ಆಗಲಿ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸ್ತೀನಿ. ಬೇರೆಯವ್ರು ನನಗೋಸ್ಕರ ಸೃಷ್ಟಿಸಲ್ಲ ಇವತ್ತಿಂದ. ನಾನು ಅನ್ಕೊಂಡೆ ನನ್ನ ಜೀವನ ಆಗ್ಬೇಕು, ಅವ್ರು ಹೇಳ್ದಂಗಲ್ಲ. ನಾನು ಕಿಂಗು, ನಾನು ಸ್ಲೇವ್ ಅಲ್ಲ, ಕೆಲ್ಸಗಾರ ಅಲ್ಲ. ಅವ್ರು ಹೇಳ್ದಂಗೆ ಮಾಡ್ರೆ ನಾನು ಕೆಲ್ಸಗಾರ. ನಾನು ಮುಂಚೆನೇ ಯೋಚನೆ ಮಾಡ್ತೀನಿ, ನನ್ನ ಜೀವನ ನಾನು ಡಿಸೈಡ್ ಮಾಡ್ತೀನಿ ಇವತ್ತಿಂದ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತೆ. ನಾನೇನ್ ಚಾಯ್ಸ್ ಮಾಡ್ತೀನಿ ಇವತ್ತು, ನಾಳೆ ಫ್ಯೂಚರ್ನ ಕ್ರಿಯೇಟ್ ಮಾಡುತ್ತೆ. ಇವತ್ತು ನಾನು ತಗೊಳ್ಳೋ ನಿರ್ಧಾರ ನಾಳೆ, ಇವತ್ತು ನೀವೇನ್ ನಿರ್ಧಾರ ತಗೊಂಡಿದ್ದೀರಾ, ಈಗ ಜ್ಞಾನ ಪಡ್ಕೋತಾ ಇದ್ದೀರಾ, ನಾಳೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಆ ರೀತಿ ನೆನ್ನೆ ಮಾಡಿದ ಇವತ್ತು ರಿಸಲ್ಟ್ ಬರ್ತಾ ಇದೀವಿ, ಅನುಭವಿಸ್ತಾ ಇದೀವಿ, ಆ ರೀತಿ. ಓಕೆ, ಅದಾಗತ್ತೆ. ನಾನು ಒಬ್ಬ ಯೋಧ. ನಾನು ಏನೇ ನಡೆದ್ರೂ ಸಹ ಯಶಸ್ಸು ಸಾಧಿಸ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಏನೇ ಆಗಲಿ ಸೋಲನ್ನ ಒಪ್ಕೊಳ್ಳಲ್ಲ, ಏನೇ ಆಗಲಿ. ನಾನು ಒಬ್ಬ ಯೋಧ. ಇದೆಲ್ಲ ಆಯ್ತಲ್ಲ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತೆ. ಆಯ್ತು. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ವೆರಿ ಇಂಪಾರ್ಟೆಂಟ್. ನನ್ನ ಫಲಿತಾಂಶವನ್ನು ರೂಪಿಸುತ್ತೆ. ನಾನೇನ್ ರಿಯಾಕ್ಟ್ ಮಾಡ್ತೀನಿ ಅದು ನನ್ನ ರಿಸಲ್ಟ್ ಬರುತ್ತೆ. ನಾ ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಬೇರೆಯವ್ರು ನನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ನನಗೆ ಆಗಲ್ಲ ಅನ್ನೋ ಕೆಲಸನೇ ಇಲ್ಲ. ಇನ್ನೊಂದು, ಪ್ರಯತ್ನಿಸ್ತೇನೆ ಅನ್ನೋದೇ ಇಲ್ಲ. ನಾನು ಯಾವತ್ತೂ ಟ್ರೈ ಮಾಡ್ತೀನಿ, ನೋಡ್ತೀನಿ, ನಾನು ಮಾಡಬಹುದು ಅಲ್ಲ, ನಾನು ಮಾಡ್ತೀನಿ ಅಥವಾ ಮಾಡೋದಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ, ಕ್ಲೋಸ್. ಹೇಳ್ಬಿಟ್ಟು ಆಮೇಲೆ ಹಿಂಗೆ ಒಪ್ಕೋಬಾರ್ದು ಇತ್ತಪ್ಪ, ನಾನು ಯಾಕೆ ಈ ರೀತಿ, ಯೋಚನೆ ಇಲ್ಲ, ಖಂಡಿತ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಟ್ರೂತ್ಫುಲ್ ಆಗಿದ್ದೀನಿ ನನ್ನ ಹೃದಯಕ್ಕೆ. ಬೇರೆಯವ್ರನ್ನ ನಾನು ತೃಪ್ತಿಪಡಿಸಕ್ ಹೋಗಲ್ಲ. ನನ್ನ ಹೃದಯಕ್ಕೆ ನಾನು ಸತ್ಯನಿಷ್ಠನಾಗಿ ಇವತ್ತಿಂದ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನ ಸಹಾನುಭೂತಿಯಿಂದ ಹೇಳುತ್ತೇನೆ. ಯೋಚನೆ ಮಾಡಿ, ತುಂಬಾ ಇಂಪಾರ್ಟೆಂಟ್ ಇದು. ನಾವು ಸತ್ಯ ಹೇಳಬೇಕು, ಬೇರೆಯವರಿಗೆ ಅವ್ರಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದೆ ಹೋಗ್ಬಿಡ್ತೀವಿ, ಅಥವಾ ಹೇಳಿದ್ರು ಇಷ್ಟರವಾಗಿ ಹೇಳ್ಬಿಡ್ತೀವಿ. ಎರಡೂ ಬೇಡ. ಸಹಾನುಭೂತಿಯಿಂದ, ಅವನಿಗೇನು, ಅವನ ದೃಷ್ಟಿಕೋನದಿಂದ ನೋಡಿ ಅವ್ನು ನೋವಾಗುತ್ತಾ ಇಲ್ವಾ ಅಂತ ಹೇಳಿ ಹೇಳ್ತೀವಿ ಅದ್ರ ಸತ್ಯನ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನ ಕಾಯ್ದುಕೊಳ್ತೀನಿ. ನನ್ನ ಕಮಿಟ್ಮೆಂಟ್ಗಳು, ಇವತ್ತೇನು ಕಮಿಟ್ ಆಗಿದೆ ನಾನು ಬೆಳಿಬೇಕು ಅಂತ, ಅದನ್ನ ನಾನು ಕಾಯ್ಕೊಳ್ತೀನಿ. ನಾನು ಮುಂದೆ ಮಾಡೇ ಮಾಡ್ತೀನಿ, ಹಾಗೇ ಆಗ್ತೀನಿ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ಮೈ ವರ್ಡ್ ಇಸ್ ಲಾ. ನಾನು ಹೇಳಿದ್ದೇ ಕಾನೂನು, ಬೇರೆಯವರೆಲ್ಲ ಹೇಳೋದು, ನಂದಲ್ಲ. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅದೆಲ್ಲ ಸರಿ. ನಾನು ಅದನ್ನು ನಾನು ಪ್ರೀತಿಸ್ತೀನಿ. ನನ್ನ ಮಾತುಗಳು ಸರಿ ಅಂತ ನಾನು ಅನ್ಕೊಂತೀನಿ. ನಾನು ಒಬ್ಬ ಯೋಧ. ನನಗೆಲ್ಲಾ ಸಾಧ್ಯವಿದೆ ಎಂದು ನಾನು ನಂಬ್ತೇನೆ. ನಾನು ಎಲ್ಲಾ ಮಾಡಬಲ್ಲೆ. ಇವತ್ತವರೆಗೂ ನಾನು ಅದಾಗುತ್ತಾ ಇಲ್ವಾ, ನನಗೆ 10 ಲಕ್ಷ ಸಂಪಾದಿಸಕ್ಕಾಗತ್ತಾ ತಿಂಗಳು, ಆಗತ್ತೆ, ನಾನು ನಂಬಬೇಕು. ಅವಾಗ ನೋಡಿ ಯಾವ ತರ ಚೇಂಜ್ ಆಗತ್ತೆ. ಆ ಕೆಲಸ ಸಿಗುತ್ತಾ, ಆಗತ್ತೆ. ಬಿಸ್ನೆಸ್ ಅಲ್ಲಿ ಬೆಳಿತೇವೆ, ಆಗತ್ತೆ. ಸಂಬಂಧ ಪ್ರೀತಿಸ್ತಾರೆ, ಆಗತ್ತೆ. ನಾನ್ ನಂಬೇಕು ಫಸ್ಟ್, ಅದನ್ನ ಮಾಡ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನ ಸಾಧಿಸ್ತೇನೆ.
ನಾನು ಎಲ್ಲಾ ಗುರಿ ಇವಾಗ ಏನು ಗೋಲ್ ಸೆಟ್ ಮಾಡಿಸ್ತೀನಿ ನಾನು ಮುಂದೆ, ಅದನ್ನೆಲ್ಲ ಸಾಧಿಸ್ತೀನಿ. ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಥ್ಯಾಂಕ್ ಯು. ಆಯ್ತಾ? ಮಾಡಿದ್ರೆ ಎಲ್ಲರೂ? ಹೌ ಡಿಡ್ ಯು ಫೀಲ್? ಯಾ, ಓಕೆ. ಇದು ನೀವು ಯೋಧ, ಇದು ನೀವು ನಿಜವಾದ ನಿಜವಾದ ಒಂದು ಒಂದು ಗುಣ ನಿಮ್ದು ಒಳಗಡೆ ಹುದುಗಿದೆ, ಒಳಗಡೆ ಊದಿದೆ. ಅದನ್ನ ನಾವು ಈಚೆ ತಗೋಬೇಕು. ಪ್ರತಿದಿನ ನಾವು ಇದನ್ನ ಮಾತಾಡ್ತೀವಿ. ಪ್ರತಿದಿನ ನೀವು ಯೋಧನ ಥರನೇ ಪ್ರತಿದಿನ ನೀವು ಕಳಿಯೋದು. ನೋಡಿ ರಿಸಲ್ಟ್ಸ್ ಹೇಗೆ ಚೇಂಜ್ ಆಗುತ್ತೆ. ಇವತ್ತಿಂದನೇ ರಿಸಲ್ಟ್ಸ್ ಚೇಂಜ್ ಆಗುತ್ತೆ. ನಾನು ಬರ್ಕೊಡ್ತೀನಿ. ಸಂಜೆ ಆದರೆ ನೀವು ನನ್ನ ಅನುಭವಗಳನ್ನ ಶೇರ್ ಮಾಡ್ಕೋಬಹುದು. ನಿಮ್ಗೆ ಸಣ್ಣದಾದ್ರೂ ಬದಲಾವಣೆ ಆಗುತ್ತಾ ನೋಡಿ. ಇವತ್ತಿಂದನೇ ನಿಮ್ಮ ಜೀವನ ಇನ್ನೊಂದು ಘಟ್ಟಕ್ಕೆ ಹೋಗ್ತಾ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಅದಕ್ಕೆ ಮುಂಚೆ ಒಂದು 2 ನಿಮಿಷದ ಮೆಡಿಟೇಷನ್ ಮಾಡ್ಬಿಡೋಣ. ಕಣ್ಣುಗಳನ್ನ ಮುಚ್ಕೊಳ್ಳಿ, ಒಂದು ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಆದ್ರೆ ಚಿನ್ಮುದ್ರೆ ಇಟ್ಕೊಳ್ಳಿ. ಉಸಿರಾಡದ ಮೇಲೆ ಗಮನ ಇರಲಿ. ಕಣ್ಣುಗಳನ್ನ ಮುಚ್ಚಿ ನೀವು ಉಸಿರಾಟನ ಗಮನಿಸಿ. ಸೂಚನೆ ಮೇರೆಗೆ ಇನ್ಹೇಲ್ ಅಂದ್ರೆ ನೀವು ಉಸಿರಾಟನ ಒಳಗೆ ತಗೊಳ್ಳಿ, ಎಕ್ಸೇಲ್ ಅಂದ್ರೆ ಹೊರಗಡೆ ಬಿಡಿ. ಓಕೆ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, inhale, exhale, inhale, exhale, inhale, exhale. ಉಸಿರಾಟ ಒಳಗಡೆ, ಇದು ಹೊರಗಡೆ. ಹೋಲ್ಡ್ ಮಾಡಿ, ಇದನ್ನ ಅಲ್ಲೇ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ರಿಲೀಸ್. ಎಕ್ಸೇಲ್, ಇನ್ಹೇಲ್, ಹೋಲ್ಡ್. 1 2 3 4 5 6 7 8 9 10. ರಿಲೀಸ್. ಎಕ್ಸೇಲ್, ಹೋಲ್ಡ್. 1 2 3 4 5 6 7 8 9 10. ರಿಲೀಸ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರಾಟನಾಗಿ ಗಮನಿಸಿ ಯಾವ ರೀತಿ ಆಗ್ತಾ ಇದೆ ಅಂತ. ನಿಮ್ಮ ಉಸಿರಾಟ ದೀರ್ಘವಾಗಿ ಹೊಟ್ಟೆ ಒಳಗಡೆ ಹೋಗ್ತದೆ, ಅಂದ್ರೆ ಹೊಟ್ಟೆನ ಮುಂಭಾಗ ತರಬೇಕು. ಅದು ಸರಿಯಾದ ಉಸಿರಾಟದ ಕ್ರಮ. ದೀರ್ಘವಾಗಿ ತೆಗೆದುಕೊಂಡಾಗ ಶ್ವಾಸಕೋಶವನ್ನು ತುಂಬಿ ಹೊಟ್ಟೆ ಮುಂಭಾಗ ಬರ್ತಾ ಇದೆ ಚೆಕ್ ಮಾಡ್ತೀವಿ. ಹಾಗೆ ಹೊರಗಡೆ ಬಿಡುವಾಗ ಸೂಕ್ಷ್ಮವಾಗಿ ಗಮನಿಸಿ. ಉಸಿರನ್ನು ಹೊರಗಡೆ ಹಾಕಿದಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ ಅದನ್ನ ಗಮನಿಸಿ. ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಮುಖ್ಯ ವ್ಯಕ್ತಿಗಳು ನಿಮ್ಮ ಜೀವನದ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆಯನ್ನು ಸಮರ್ಥಿಸಿ. ಧನ್ಯವಾದಗಳು. ಮಾಡಿದ ಬೃಹತ್ ಕಾರ್ಯಗಳಿಗೆ ನಿಮ್ಮ ಜೀವನದಲ್ಲಿ ಅವರು ಕೊಟ್ಟ ಕೊಡುಗೆಗಳನ್ನು ನೆನೆಸಿಕೊಳ್ಳಿ. ಅದು ತಂದೆ ತಾಯಿ ಇರ್ಬೋದು, ಗುರು ಹಿರಿಯರು ಇರ್ಬೋದು, ಸ್ನೇಹಿತರಿರ್ಬೋದು, ಘಟನೆ ಇರ್ಬೋದು,
ಅತಿಥಿಯಿರುವವರು ಪತ್ರಿಕರಾಗಿರುವುದು ಒಂದು ಮೊಟ್ಟ ಮೊದಲ ವ್ಯಕ್ತಿ ನೆನಪಿಸ್ಕೊಳ್ಳಿ. ಸಾರಿ ಧನ್ಯವಾದಗಳನ್ನು ತಿಳಿಸಿ. ದೇವರು ಸಾಹಿತ್ಯ ಹೇಳ್ಬೋದು, ಸಾಹಿತ್ಯ ಹೇಳ್ಬೋದು, ಯಾರಾದ್ರೂ ಹೇಳ್ಬೋದು. ಈಗ ಎರಡನೇ ವ್ಯಕ್ತಿ ಘಟನೆ ದಿವಸಗಳ ಈಗ ಮೂರನೇ ವ್ಯಕ್ತಿ ಘಟನೆ ಶಕ್ತಿ ಸಮರ್ಪಿಸಿ. ಈಗ ನೀವೊಬ್ಬರು ಅಪರಿಮಿತರಾಗಿದ್ದೀರಿ, ಧೈರ್ಯಶಾಲಿ ಬೆಳವಣಿಗೆ ಆಗಿದ್ದು ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದೀರಿ ಮತ್ತು ನಿಮ್ಮ ಜವಾಬ್ದಾರಿಯನ್ನು 100% ಬದ್ಧರಾಗಿದ್ದೀರಿ ಮತ್ತು ನಿಮ್ಮ ಜೀವನದ ಘಟ್ಟವನ್ನು ಬದಲಾಯಿಸಲು ಹೊರಟಿರುವ ಯೋಧರಾಗಿದ್ದೀರಿ ಅನ್ನು ನೀವು ನಂಬಿ ಮತ್ತು ಜಯಶಾಲಿ. ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ಮೆಡಿಟೇಷನ್ ಅಲ್ಲಿ. ನಿಧಾನವಾಗಿ ಕೈಗಳನ್ನ ಪರಸ್ಪರ ಉಜ್ಜಿಕೊಂಡು ನಿಧಾನವಾಗಿ ನೋಡಿ ಕೈಗಳನ್ನ ಹೊರಗಡೆ ಬನ್ನಿ. ಹೇಗಿತ್ತು? ಹೌ ಡಿಡ್ ಯು ಫೀಲ್? ಬರಕಾದ ಸ್ಥಿತಿಯಿಂದ somebody write something if you are able to come out of this meditative state. ನಿಮ್ಮ ಸುತ್ತ ಮನಸ್ಸಿನ ಆಲ್ಫಾ ಸ್ಟೇಟ್ ಕರ್ಕೊಂಡು ಹೋಗ್ಬೇಕು. ಓಕೆ, ಇದೇ ಪರಿಸ್ಥಿತಿ ನೀವು ತಪ್ಪದೇ ಫೇಸ್ಬುಕ್ ಅಲ್ಲಿ ಏನ್ ಅನ್ನಿಸ್ತು ನಾನು ಹಾಕಿ ಕಮಿಟ್ ಆಗಿದ್ದೀನಿ. ಏನಂತ ಹಾಕ್ಬೇಕು? ಇವತ್ತು ನಾನು 100% ನನ್ನ ಜೀವನ ತೆಗೆದುಕೊಳ್ತೀನಿ ಅಂತ ಕಮೆಂಟ್ ಮಾಡ್ಬೇಕು ಫೇಸ್ಬುಕ್ ಅಲ್ಲಿ. ಮತ್ತೆ ಸಂಜೆ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಬದಲಾವಣೆ ಅನ್ಸಿದ್ರೆ ಶೇರ್ ಮಾಡಿ, ಬೇರೆಯವ್ರಿಗೂ ಅದರಿಂದ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಇವತ್ತು ಒಂದಿನ ಕ್ರಿಯೆ ಅಲ್ಲ, ಪ್ರತಿದಿನಗಳ ಕ್ರಿಯೆ. ಇವತ್ತು 1 hour ಆಯ್ತು. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಬೇಗ ಮಾಡೋಣ. ನಿಮ್ಗೆ ಹೆಚ್ಚು ವಿಷಯ ಕೊಡ್ಬೇಕು, ನಾನು ಹೆಚ್ಚು ಟೈಮ್ ತಗೊಂಡ್ಬಿಡ್ತೇನೆ. ಬಟ್ 1 hour ಇಸ್ ಫೈನ್. 1 hour ಬೇಡ, 30 minutes ಇಟ್ಕೊಡೋಣ, ಮ್ಯಾಕ್ಸಿಮಮ್ 20 to 30 minutes. ಬಟ್ ಅದ್ರಲ್ಲಿ ವ್ಯಾಲ್ಯೂ ಇರ್ಬೇಕು, ಪ್ರಯೋಜನ ಇರ್ಬೇಕು. ಓಕೆ, ಒಳ್ಳೇದಾಗ್ಲಿ. ನೀವು ಯೋಧನ ಮರಿಬೇಡಿ. ಇವತ್ತೆಲ್ಲ ನೀವು ಅದರಿಂದ ಜ್ಞಾಪಕ. ಥ್ಯಾಂಕ್ ಯು ಸೊ ಮಚ್.